ಇವಾಗ ನಿದ್ದೆಯಿಂದ ಎಬ್ಸ್ಬಿಟ್ಟು ಹೋಗಿ ಇಂಡಿಯಾಗೆ ಆಡೋ ಅಂತಾರಲ್ಲ, ಇಂಡಿಯಾಗ ಆ ಥರ ಇತ್ತು ನಂಗೆ ಫೀಲಿಂಗ್. ದ ನೆಕ್ಸ್ಟ್ ಡೇ ಐ ಕೇಮ್ ಟು ದ ರೂಮ್, ಬಾಕ್ಸ್ ಪೂರ್ತಿ ಅಡಿಡಾಸ್ ಬಾಕ್ಸ್ ಬಂದಿತ್ತು, ಇಂಡಿಯನ್ ಜರ್ಸಿ ಅನ್ನೋದು. 40 ಓವರ್ಸಲ್ಲಿ ಐ ಸ್ಕೋರ್ಡ್ ಅಬೌಟ್ 140 odd or something. I was not out, and whenever I come to bowl I get wickets, so they call me a golden arm. I was in the tournament, I get to know that Puneet sir illa. ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಯಾನ ಪಾಡ್ಕಾಸ್ಟ್. ಪ್ರತಿಯೊಬ್ಬ ಯಶಸ್ವಿ ಗಂಡಿನ ಹಿಂದೆ ಒಬ್ಬಳು ಹೆಣ್ಣಿರ್ತಾಳೆ. ಅದೇ ಹೆಣ್ಣು ಅವಳ ಯಶಸ್ಸಿಗೋಸ್ಕರ ಎಷ್ಟೆಲ್ಲ ಅಡಚಣೆಗಳನ್ನ ದಾಟ್ಕೊಂಡ್ಬರ್ಬೇಕು ಅಂತ ನಿಮ್ಗೆ ಗೊತ್ತಾ? ಇವತ್ತಿನ ಪಾಡ್ಕಾಸ್ಟ್ಗೆ ಗೆಸ್ಟ್ ಆಗಿ ಬಂದಿರೋರು ಈ ಎಲ್ಲ ಅಡಚಣೆಗಳನ್ನ ಬೌಂಡ್ರಿ ಆಚೆಗೆ ಚಚ್ಚಿ ಬಿಸಾಡಿದ್ದಾರೆ. ಇಂಡಿಯನ್ ವಿಮೆನ್ ಕ್ರಿಕೆಟ್ ಟೀಮ್ನ ಒನ್ ಆಫ್ ದ ಮೋಸ್ಟ್ ಪ್ರಾಮಿಸಿಂಗ್ ಫ್ಯೂಚರ್ ಪ್ಲೇಯರ್ ಅಂತಾನೆ ಗುರುಸ್ಕೊಂಡಿರೋ ಇವರು ಕರ್ನಾಟಕ ಟೀಮ್ನ ನಾಯಕಿಯಾಗಿ ಹಲವಾರು ಟೂರ್ನಮೆಂಟ್ಗಳನ್ನ ಗೆದ್ಕೊಂಡ್ಬಂದಿದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗಿರುವಂಥ ದಿವ್ಯಾ ಜ್ಞಾನಾನಂದ ಅವರನ್ನ ನಮ್ಮ ಪಾಡ್ಕಾಸ್ಟ್ಗೆ ವೆಲ್ಕಮ್ ಮಾಡೋಣ. ಇವತ್ತಿನ ಪಾಡ್ಕಾಸ್ಟಲ್ಲಿ ವಿಮೆನ್ ಕ್ರಿಕೆಟ್ ಬಗ್ಗೆ ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋಣ. ಇನ್ನು ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ಪಾಡ್ಕಾಸ್ಟ್. ನಾನು ನಿಮ್ಮ ನಿಶಾಂತನ್, ಮೇಘರ ಮನೆ. ಹಾಯ್ ದಿವ್ಯಾ ಅವರೇ, ವೆಲ್ಕಮ್ ಟು ದ ಯಾನ ಪಾಡ್ಕಾಸ್ಟ್. Thank you so much for having me. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಬಗ್ಗೆ ನಾನು ಮತ್ತು ನನ್ನ ಟೀಮ್ ರಿಸರ್ಚ್ ಮಾಡುವಾಗ ಸುಮಾರು ಮೀಡಿಯಾ ಪಬ್ಲಿಕೇಶನ್ಸಲ್ಲಿ, ಆರ್ಟಿಕಲ್ಸಲ್ಲಿ ನಾವು ನೋಡಿದಾಗ ನಮ್ಮ ಕಣ್ಣಿಗೆ ಕಾಣಿಸಿದೆ ಏನಂತಂದರೆ, ಆಘಾತಕಾರಿ ಬಲಗೈ ಬ್ಯಾಟರ್, ಅಚ್ಚರಿ ಮೂಡಿಸಿದ ಬಲಗೈ ಬೌಲರ್, ದಿವ್ಯಾ ಸ್ಲಾಮ್ಸ್ ಅ ಟನ್, ದಿವ್ಯಾ ಸ್ಟನ್ ಟೇಕ್ಸ್ ದ ಟೀಮ್ ಟು ದ ವಿಕ್ಟ್ರಿ, ಕ್ರಿಕೆಟ್ನ ದಿವ್ಯ ಪ್ರತಿಭೆ, ಈ ಥರ ಸುಮಾರು ಪದಗಳಿಂದ ಯೂಸ್ ಮಾಡ್ಕೊಂಡು ನಿಮ್ಮನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ. ಇದ್ರನ್ನ ಆ್ಯಕ್ಚುಲಿ ನಾವು ಲಾಸ್ಟಲ್ಲಿ ಕೇಳಬೇಕು ಕ್ವೆಶನ್ನ, ಬಟ್ ಐ ವಾಂಟ್ ಆಸ್ಕ್ ಯು ಇನ್ ದ ಇನಿಷಿಯಲ್ ಇಟ್ ಸೆಲ್ಫ್, ಬಿಕಾಸ್ ಯು ಸ್ಟಿಲ್ ಹ್ಯಾವ್ ಅ ಲಾಂಗ್ ವೇ ಟು ಗೋ. ತುಂಬ ಅಚೀವ್ಮೆಂಟ್ಸ್ ಮಾಡೋದಿದೆ, ಬಟ್ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಿಮ್ಮ ಜರ್ನಿ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಂಟೆಂಟ್ ಅಂತ ಹೇಳ್ಬೋದು. ಆಸ್ ಆಫ್ ನೌ ತುಂಬ ಖುಷಿಯಾಗಿದೆ ಫಾರ್ ಹೌ ಫಾರ್ ಹ್ಯಾವ್ ಕಮ್. ಇವತ್ತು ನಾನು ಇಷ್ಟು ಸ್ಟ್ರಾಂಗಾಗಿ ಇದ್ದು ಟೀಮ್ನ ಗೆಲ್ಲಿಸ್ತಾ ಇದ್ದೀನಿ ಮತ್ತು ಟೀಮ್ನ ತೊಗೊಂಡೋಗ್ತಾ ಇದ್ದೀನಿ ಅಂದರೆ ಅದರಿಂದ ತುಂಬ ಮ್ಯಾಚು ನಾನು ಕೈ ಚೆಲ್ಲಿದ್ದೀನಿ. ಸೊ ಅದರಿಂದ ನಾನೇ ಖುದ್ದಾಗಿ ಹೋಗಿ, ಯಾರೂ ನನಗೆ ಮ್ಯಾಚ್ ಗೆಲ್ಸೋದು ಹೆಂಗೆ ಅಂತ ಹೇಳ್ಕೊಟ್ಟಿಲ್ಲ, ಇಲ್ಲ ಹಿಂಗೆ ಆಡಬೇಕು ಅಂತ ಹೇಳಿಲ್ಲ. ನಾನೇ ಎಷ್ಟೇ ಮ್ಯಾಚ್ಗಳಾದ್ರೂ, ತುಂಬ ಇಂಪಾರ್ಟೆಂಟ್ ಮ್ಯಾಚ್ಗಳನ್ನ ನಾನು, ಗೆಲ್ಲೋ ಮ್ಯಾಚ್ಗಳನ್ನ ನಾನು ಸೋಲಿಸಿ ರೆಸ್ಪಾನ್ಸಿಬಿಲಿಟಿ ತೊಗೊಳ್ದೆ. ಸ್ವಾರ್ಥಕ್ಕೋಸ್ಕರ ಒಂದು ಶಾರ್ಟಲ್ಲಿ ಆಡೋಕ್ಕೆ ಹೋಗಿ, ಸೊ ಅದರಿಂದ ಮ್ಯಾಚ್ ಹೋಗಿ ನನಗೆ ಎಷ್ಟು ಬೇಜಾರಾಗಿದೆ ಅನ್ನೋದು ನಂಗೆ ಗೊತ್ತು. ಸೊ ಅದರಿಂದ ದೆನ್ ಐ ಥಾಟ್ ಯು ನೀಡ್ ಟು ಟೇಕ್ ಮೋರ್ ರೆಸ್ಪಾನ್ಸಿಬಿಲಿಟಿ, ನಿಂದು ಬಿಟ್ಟು ಟೀಮ್ಗೋಸ್ಕರ, ಬಿಕಾಸ್ ವಿ ಪ್ಲೇ ಆ್ಯಸ್ ಅ ಟೀಮ್ ಅಲ್ವಾ. ಸೊ ಅದರಿಂದ ಐ ಥಾಟ್ ಓಕೆ, ಲೆಟ್ ಮೀ ಸೆಟ್ ಮೈ ಗೋಲ್ಸ್ ಅಸೈಡ್, ಟೀಮ್ ಫಸ್ಟ್ ಅಂತ. ದೆನ್ ದೇರ್ ಇಸ್ ಅ ಲಾಟ್ ಆಫ್ experiments that I have gone through, mindset wise change ಮಾಡಿ, and I've taken the team through now. So I'm very happy that more than saying ನಾನು ಅಷ್ಟು ರನ್ ನೋಡಿದೆ, 100 ರನ್ ನೋಡಿದೆ ಅನ್ನೋದಕ್ಕಿಂತ ನಾನು ನೋಡಿದಿರೋ 400s that I have won the game. So nice. I've been all my 100s are not outs, and I've not got out. Okay. So that is one of the best things about me, is because 100 ಆದಮೇಲೆ I feel that you have no business to get out. Yeah. ಸೊ ಇದೇ ಥರ ನಾನು ಪ್ರತಿಯೊಂದು ಇಷ್ಟು ವರ್ಷ, ನನ್ನ 15 ವರ್ಷ ಕ್ರಿಕೆಟ್ ಜರ್ನಿಲೂ ಕಲ್ತು ಬಂದು ಇನ್ನೂ ಕಲಿತಾ ಇದ್ದೀನಿ. ಇನ್ನೂ ಕಲಿಯೋದು ತುಂಬ ಇದೆ, ಸಾಕಷ್ಟಿದೆ. ಗೇಮ್ ತುಂಬ ಡೆವಲಪ್ ಆಗ್ತಾಯಿದೆ, ನಾನು ತುಂಬ ಡೆವಲಪ್ ಆಗಬೇಕು, ಬಿಕಾಸ್ ತುಂಬ ಫಾಸ್ಟ್ ಪೇಸ್ ಗೇಮ್ ಇದು. ಸೊ ವಿತ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಐ ಆಮ್ ಸ್ಟ್ಯಾಂಡಿಂಗ್ ಸ್ಟ್ರಾಂಗ್ ಹಿಯರ್ ಆ್ಯಂಡ್ ಮೋರ್ ಟು ಕಮ್. ಸೊ ಆಲ್ ದ ಟನ್ಸ್ ಫಾರ್ ದ ವಿಕ್ಟ್ರಿ. ಆಲ್ ದ ಟನ್ಸ್. ಯೆಸ್. ಆ್ಯಂಡ್ ಸೊ ಐ ವಾಸ್ ಜಸ್ಟ್ ವಾಂಟ್ ಟು ಮೆನ್ಷನ್ ಸಮಥಿಂಗ್. ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ, ಸೊ ವಿ ಆರ್ ಆಲ್ ಆಫ್ ದ ಸೇಮ್ ಏಜ್, ನಮ್ಮ ಜನ್ರೇಷನ್ ಅಂತ ಕನ್ಸಿಡರ್ ಮಾಡಿದ್ರೆ ನಾವುಗಳು ಹುಡುಗರು ಎಲ್ಲ ಸುಮಾರು ಆಟಗಳನ್ನ ಆಡ್ತಾ ಇದ್ವಿ. ಆ್ಯಂಡ್ ನಮ್ಮ ತಂಗಿರಾಗಲಿ, ನಮ್ಮ ಅಕ್ಕಂದ್ರಾಗಲಿ, ಅಥವಾ ಯಾವುದೋ ಒಂದು ಹುಡುಗಿ ಆಗಲಿ, ಅವ್ರುಗಳು ಆಡೋಕ್ಕೆ ಬರದೇ ಇರೋಕ್ಕೆ ಸುಮಾರು ಕಾರಣಗಳಿತ್ತು. ಅಂದರೆ ಸೊಸೈಟಿದೊಂದು ಫಾಲ್ಸ್ ಬಿಲೀಫ್ಸ್ ಇತ್ತು. ಸೊ ಇದನ್ನು ನಾವು ಜನ್ರೇಷನ್ ಬೆಳೀತಾ ಬಂದಂಗೂ ನಾವು ಸುಮಾರು ಜನ ಅಚೀವ್ ಮಾಡಿರೋದನ್ನ ನೋಡಿದ್ದೀವಿ. ಹೆಣ್ಮಕ್ಳು ಅವ್ರುಗಳು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಅಚೀವ್ ಮಾಡಿದ್ದಾರೆ. ಆ್ಯಂಡ್ ನೀವು ಈ ಒಂದು ಸ್ಪೋರ್ಟ್ನ ಹೇಗೆ ಚೂಸ್ ಮಾಡಿದ್ರಿ? ಆ್ಯಂಡ್ ಮೇಯ್ನಾಗಿ ಆ ಒಂದು ಫಾಲ್ಸ್ ಬಿಲೀಫ್, ಸೊಸೈಟಿದ ಫಾಲ್ಸ್ ಬಿಲೀಫ್ ಅಗೇನ್ಸ್ಟಾಗಿ ಬಂದಿದ್ದಾರೆ ನೀವು. ಸೊ ವಿಚ್ ಇಸ್ ಆ್ಯಕ್ಚುಲಿ ವೆರಿ ವೆರಿ ಕಮೆಂಡಬಲ್. ಸೊ ನೀವು ಹೇಳಿ, ಲೈಕ್ ಹೌ ಡಿಡ್ ಯು ಚೂಸ್ ಅ ಸ್ಪೋರ್ಟ್ ಆ್ಯಂಡ್ ವೈ ಕ್ರಿಕೆಟ್? ಇಟ್ಸ್ ಹೆಂಗೆ ಅಂದರೆ, ಅಪ್ಪ ಕ್ರಿಕೆಟರು,
Oh, nice. So he has played Pentangulars. He's played with Javagal Srinath sir, Anil Kumble sir, Raghuram Bhatt sir. Okay, if you could just mention the name. His name is Gnananand, but they call him Lodde Chikka. Okay, so, Lodde Chikka, nice. Yeah, he's a left arm spinner. Thank God I'm not a lefty. Oh yeah. So ನಾನು ರೈಟ್ ಹ್ಯಾಂಡು. ಸೊ ಈಸ್ ಯೂಶಲಿ ಅ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆ್ಯಂಡ್ ಓಪನಿಂಗ್ ಬ್ಯಾಟ್. ಅಷ್ಟೊಂದು ಅಪ್ಪ ಶೇರ್ ಮಾಡ್ಕೊಂಡಿಲ್ಲ ಮನೇಲಿ ನಾನು ಕ್ರಿಕೆಟ್ ಆಡ್ತೀನಿ ಅಂತ. ಬಟ್ ನಂಗೆ ಒಂದೇ ಮೋಟಿವೇಶನ್ ಏನಿತ್ತು ಅಂದರೆ, ನಮ್ಮದು ಮನೇಲಿ ಎಂಟರ್ ಆಗಿದ ತಕ್ಷಣ ಒಂದು ದೊಡ್ಡ ಶೋಕೇಸ್ ಇದೆ ಹಳೆ ಮನೇಲಿ, ಯುನೋ ಅಲ್ವಾ, ಶೋಕೇಸ್ ಫಿಕ್ಸ್ ಆಗಿರುತ್ತೆ. ಅದ್ರ ಮೇಲೆ ಎಷ್ಟು ಟ್ರೋಫೀಸ್ ಇತ್ತು ಅಂದರೆ ಕೂತ್ಕೊಂಡು ಉಜ್ಬೇಕಾದ್ರೆ ನಾವು ಲೈಕ್ ಥಿಂಕಿಂಗ್, ಎಲ್ಲಿಂದ ಬಂತು ಈ ಟ್ರೋಫೀಸು, ನನಗೂ ಬೇಕು ಟ್ರೋಫೀಸ್. ಎಷ್ಟು ಟ್ರೋಫೀಸ್ ಗೆದ್ದಿದ್ದಾರೆ ಅಂದರೆ ನಾವು ಅಪ್ಪ ಹೇಳ್ತಾ ಇದ್ರು, ನಾನು ಒಂದು 150 ಫೈನಲ್ಸ್ ಆಡಿದ್ದೀನಿ ನಾನು ಅಂತ. ದೆನ್ ಐ ವಾಸ್ ಲೈಕ್ ಯಾವುದು ಅಂದರೆ ಇಸ್ ಲೈಕ್ ಟೆನ್ನಿಸ್ ಬಾಲ್ ತುಂಬ ಆಡ್ತಾಯಿದ್ದೆ ನಾನು, ಟೆನ್ನಿಸ್ ಬಾಲ್ ಕ್ರಿಕೆಟು. ಪ್ಲಸ್ ನಾನು ಲೆದರ್ ಬಾಲು ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಅಪ್ಪ ತುಂಬ ಸಪೋರ್ಟ್ ಮಾಡಿಲ್ಲ, ಅವ್ರ ಅಪ್ಪ ಸಪೋರ್ಟ್ ಮಾಡಿಲ್ಲ. ಬಟ್ ಹಿ ನೆವರ್ ಟೋಲ್ಡ್ ಮಿ ಲೈಕ್ ನೀನು ತಗೋ, ನೀನು ಹಾಡು ಅಂತ. ಮನೇಲಿ ಯಾವುದೇ ಪುಷ್ ಇರಲಿಲ್ಲ. ಬಟ್ ಅಪ್ಪ ಅಕ್ಕನ ಪುಷ್ ಮಾಡಿದ್ರು. ನಮ್ಮ ಅಕ್ಕ, ಐ ಹ್ಯಾವ್ ಅ ಎಲ್ಡರ್ ಸಿಸ್ಟರ್. ಸೊ ಅವಳಿಗೆ ಒಂದು ಬ್ಯಾಸ್ ಕಿಟ್ಟು, ಬ್ಲ್ಯಾಕ್ ಕಲರ್, ಅವಾಗ ಒಂದು ಜೂಟ್ ಬ್ಯಾಗ್ ಥರ ಬರ್ತಿತ್ತು, ಬ್ಯಾಸ್ ಅಂತ ಬರ್ದಿತ್ತು. ಅವಳು ಎತ್ಕೊಂಡು ಹೋಗ್ತಿದ್ಲು ಕ್ರಿಕೆಟ್. ಬಟ್ ಐ ಡಿಂಟ್ ನೋ ಅದರಲ್ಲಿ ಎಕ್ವಿಪ್ಮೆಂಟ್ಸ್ ಇರುತ್ತೆ, ಯು ಹ್ಯಾವ್ ಟು ಗೋ ಬ್ಯಾಕ್. ಐ ವಾಸ್ ಸಮ್ 6th standard or 7th standard, 6th ಅಂತ ಆಲ್ಮೋಸ್ಟ್. ಬಟ್ ನಾನು ತುಂಬ ಕ್ರಿಕೆಟ್ ಆಡ್ತಿದ್ದೆ ರೋಡಲ್ಲಿ. ಬಟ್ ಅಪ್ಪ ಅಬ್ಸರ್ವ್ ಮಾಡ್ತಿರಲಿಲ್ಲ, ಬಿಕಾಸ್ ಅಪ್ಪ ಬೆಳಗ್ಗೆ ಹೋದ್ರೆ ಈ ಯೂಸ್ ಟು ಕಮ್ ಅರೌಂಡ್ 4-5 ತುಂಬ ಕೆಲಸ ಮಾಡ್ತಾರೆ, ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಅವರು. ಸೊ ನಾನು ಈಚೆ ತುಂಬ ಆಡ್ತಿದ್ದೆ. ಅಪ್ಪ ಒಂದು 4 o'clock ಅಷ್ಟೊತ್ತಿಗೆ ಬಂದು ಒಂದು ಹಾಂಕ್ ಮಾಡ್ತಾರೆ, ಎಲ್ಲೇ ಇದ್ರು ಬ್ಯಾಟ್ ಗೀಟ್ ಎಲ್ಲ ಬಿಸಾಕ್ಬಿಟ್ಟು ಬಂದ್ಬಿಡ್ತೀನಿ. ಸೊ ಹಿ ಡಿಂಟ್ ನೋ ದಟ್ ಐ ಯೂಸ್ ಟು ಪ್ಲೇ ಕ್ರಿಕೆಟ್. ಸೊ ತುಂಬ ರೋಡಲ್ಲಿ ಕ್ರಿಕೆಟ್ ಆಡ್ತಿದ್ದೆ ಜಾಸ್ತಿ. ಅಕ್ಕನ ಮಾತ್ರ ಪ್ರೊಫೆಷನಲ್ ಕರ್ಕೊಂಡು ಹೋಗ್ತಿದ್ರು, ವೈಟ್ಸ್ ಎಲ್ಲ ಹಾಕೊಂಡು ಹೋಗ್ತಿದ್ಲು. ಟು ಬಿ ವೆರಿ ಫ್ರ್ಯಾಂಕ್, ನನ್ನ ಕ್ರಿಕೆಟ್ ಅನ್ನೋದು ಈ ಥರ ಒಂದು ಗ್ರೌಂಡಲ್ಲಿ ಹೋಗಿ ಲೆದರ್ ಬಾಲ್ ಆಡ್ಬೇಕು ಅನ್ನೋದು ನಂಗೆ ಎಕ್ಸಿಸ್ಟ್ ಆಗಿದ್ದು ಗೊತ್ತಿಲ್ಲ. ಆ್ಯಂಡ್ ಹುಡುಗಿರು ಆಡ್ತಾರೆ ಅನ್ನೋದನ್ನು ನನಗೆ ಗೊತ್ತಿಲ್ಲ. ಸೊ ಈ ಥರ ರೋಡಲ್ಲಿ ಆಡ್ತಾ ಇರಬೇಕಾದ್ರೆ ಒಂದು ದಿವಸ ಗ್ಲಾಸ್ ಹೊಡೆದಾಕ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಗ್ಲಾಸ್ ಅದು ಹೊಡೆದಿರೋದು ಯಾರ್ದು ಅಪ್ಪನ ಫ್ರೆಂಡ್ ಮನೇನೆ. ಸೊ ನಾನು ಒಳಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದೀನಿ, ಓದ್ತಾ ಇದ್ದೀನಿ ಕೂತ್ಕೊಂಡು ಬುಕ್ ಇಟ್ಕೊಂಡು. ಇಲ್ಲ ನಿಮ್ಮ ಮಗಳು ಗ್ಲಾಸ್ ಹೊಡೆದಾಕ್ಬಿಟ್ಟಿದ್ದಾನೆ, ಏನು ಮಾತಾಡ್ತಾ ಇದ್ದೀರಾ, ನಾನು ಬಂದಿದ್ದೆ ಇವಾಗ ಕೂತ್ಕೊಂಡು ಮನೇಲಿ ಓದ್ತಿದ್ದಾಳೆ, ಕ್ರಿಕೆಟ್ ಆಡ್ತಿದ್ದಾಳೆ ನನ್ನ ಮಗಳು ಅಂತ ಅಪ್ಪ. ಇಲ್ಲ ಆಡ್ತಿದ್ದಾಳೆ ಅವಳು ಕ್ರಿಕೆಟು, ಜೋರಾಗಿ ಹೊಡೆದಿರೋ ಗ್ಲಾಸು 2 ಸತಿ ಹೊಡೆದಾಕಿದ್ದಾಳೆ ಗ್ಲಾಸು ಅಂತ. ಒಂದು ಸತಿ ಹೊಡೆದಾಕಿದ್ದು ಬೇರೆ ಯಾರೋ ರೆಡಿ ಮಾಡಿಸ್ಬಿಟ್ರು. ಸೆಕೆಂಡ್ ಟೈಮ್ ಕೇಳಿಬಿತ್ತು ಅಪ್ಪನಿಗೆ, ಏನು ಮಾಡ್ತಾ ಇದ್ದೀನಿ ನೀನು, ಅದು ಕ್ರಿಕೆಟ್ ಆಡ್ತಾ ಇದ್ದೆ, ನಾನು ಹೊಡೆದಿಲ್ಲ, ಅದು ಬೇರೆ ಯಾರೋ ಹೊಡೆದಿದ್ದು ಅಂತ. ಹೌದಾ, ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಅಕ್ಕನ ಬ್ಯಾಟ್ ಎತ್ಕೊಂಡು ಹೋಗ್ತಿದ್ದೆ. ಸೊ ದೆನ್ ಲೇಟರ್ ಆನ್ ಸ್ಕೂಲಲ್ಲಿ ದೇ ಹ್ಯಾಡ್ ದಿಸ್ ಇಂಟರ್ ಸ್ಕೂಲ್ ಅಂತ ಅವಾಗ ಸ್ಟಾರ್ಟ್ ಆಗಿತ್ತು, ಇಂಟರ್ ಸ್ಕೂಲ್ ಕ್ಯಾಂಪ್ಸಲ್ಲಿ ವಿ ವರ್ ಸಿಟ್ಟಿಂಗ್. ನಮ್ಮ ಕಸಿನ್ಸ್ 3 cousins I have, same age we were in the same class and we used to sit in the same bench till 7th standard. ಅದೇ CBSE ICSE ಡಿವೈಡ್ ಆಗೋಕ್ಕಿಂತ ಮುಂಚೆ we all were in state. ಸೊ ಎಲ್ಲ ಒಂದೇ ಬೆಂಚಲ್ಲಿ ಕೂತಿದ್ವಿ. ದೆನ್ ಮೆಮೋ ಕೇಮ್. ನಾನು ತುಂಬ ಇಂಟ್ರೋವರ್ಟ್, ಲೈಕ್ ಒಂಥರ ಲೈಕ್ ಐ ಡೋಂಟ್ ಮಿಂಗಲ್, ತುಂಬ ರಿಸರ್ವ್ಡ್, ಒಂಥರ ಭಯ ಕ್ಲಾಸಲ್ಲಿ. ನಾಟ್ ಆನ್ ದ ಫೀಲ್ಡ್ ಆಫ್ ದ ಫೀಲ್ಡ್. ಸೊ ಒಳಗೆಲ್ಲ ಕ್ಲಾಸಲ್ಲಿ ಗೊತ್ತಿಲ್ದಿರೋ ಕಡೆ ಎಲ್ಲ ಹಂಗೆ ಅಲ್ಲಿ ಬರಬೇಕು, ಓದ್ ಗೊತ್ತಿಲ್ಲ ಏನು ಗೊತ್ತಿಲ್ಲ, ಸುಮ್ಮನೆ ಗ್ರೌಂಡಲ್ಲಿ ಗೊತ್ತು, ವಿ ಕ್ಯಾನ್ ಬಿ ಕಾನ್ಫಿಡೆಂಟ್. ನನ್ನ ತಮ್ಮ ಪಕ್ಕದಲ್ಲಿ ಕೂತಿದ್ದ, ಈ ವುಮೆನ್ಸ್ ಟೀಮ್ ಟ್ರಯಲ್ಸ್ ನಡೀತಾ ಇದೆ, ಈ ಥರ ಹೂ ಆರ್ ಆಲ್ ಇಂಟ್ರೆಸ್ಟೆಡ್ ರೇಸ್ ಯುವರ್ ಹ್ಯಾಂಡ್ ಅಂತ. ನಾನು ಬೆಂಚ್ ಕೆಳಗೆ ಹೋಗ್ಬಿಟ್ಟಿದ್ದೀನಿ. ಇವ್ನು ಇಲ್ಲ ನೀನು ಕೈ ಎತ್ತು ನೀನು ಚೆನ್ನಾಗಿ ಆಡ್ತೀಯ ಟೆನ್ನಿಸ್ ಬಾಲ್ ಬಿಟ್ಟು ಕೈ ಎತ್ಬಿಟ್ಟ. ಸೊ ನಾನು ಕೈ ಎತ್ಬಿಟ್ಟೆ. ದೆನ್ ಮೆಮೋಲಿ ಹೆಸರು ಹಾಕಿದ್ದಾರೆ. ಹೆಸರು ಹಾಕ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿ ಹ್ಯಾಡ್, ಅಂದರೆ ಸ್ಕೂಲ್ ಮುಗಿದ ತಕ್ಷಣ ಟ್ರಯಲ್ಸ್ ಇತ್ತು. ಪ್ರಸಿದ್ಧ ಕೃಷ್ಣ ಎಲ್ಲ ಬೌಲಿಂಗ್ ಆಗ್ತಿದ್ದಾರೆ ಟೆನ್ನಿಸ್ ಬಾಲಲ್ಲಿ ಟ್ರಯಲ್ಸ್ ಇದ್ದಿದ್ದು. ಬಟ್ ನೆಟ್ಸ್ ಎಲ್ಲ ಇತ್ತು, ಕಾರ್ ವ್ಯಾನ್ಸ್ ಎಲ್ಲ ಇದಾಗಿತ್ತು. ಅಪ್ಪ ಬಂದು ದೂರದಿಂದ ನೋಡ್ತಾರೆ, ಯಾಕಂದರೆ ಹೆಡ್ ಕಮ್ ಟು ಪಿಕ್ ಮಿ ಅಪ್. ಇಡೆಂಟಿವನ್ ನಾನು ಟ್ರಯಲ್ಸ್ ಅಂತಲೇ ಹೇಳಿಲ್ಲ. ಅಲ್ಲಿ ಯಾರ್ದೋ ಬ್ಯಾಟ್ ಇತ್ತು, ಎಲ್ಲರನ್ನೂ ಕಳಿಸ್ತಾ ಇದ್ದೀನಿ ಮುಂದೆ ಹೋಗಿ. ನಾನು ಐ ಆಮ್ ಸೋ ಸ್ಕೇರ್ಡ್ ಟು ಬ್ಯಾಟ್, ಹೋಗಿ ಅಂತ. ಲಾಸ್ಟಲ್ಲಿ ವಾಸ್ ಲೈಕ್ ಲಾಸ್ಟ್ ನಾನೇ ಇದ್ದಿದ್ದು. ಬ್ಯಾಟ್ ಇಟ್ಕೊಂಡೆ. ದೆನ್ ಪ್ರಸಿದ್ಧ ಎಲ್ಲ ಬೌಲಿಂಗ್ ಆಗ್ತಿದ್ದಾರೆ, ಸುಮ್ಮನೆ ಸುತ್ತಾ ಇದ್ದೀನಿ, ಎಷ್ಟು ದೂರ ಹೊಡಿತಾ ಇದ್ದೀನಿ ಗೊತ್ತಾ, ಈಚೀಚೆ. ಮಾಮೂಲಿ ಫಸ್ಟೇ ವಟಾರ ಇಷ್ಟು ಫಸ್ಟ್ ಫೇಸ್ ಮಾಡಿದ್ದೆ ಪ್ರಸಿದ್ಧ ಕೃಷ್ಣ, ಸೌರಭ್, ಆಮೇಲೆ ಒಂದು 4-5 ಜನ ಹುಡುಗರಿದ್ರು, ತುಂಬಾ ಜೋರಾಗಿ ಆಗ್ತಿದ್ರು. ಇಷ್ಟು ಗ್ಯಾಪಲ್ಲಿ ಆಡಿರೋಳ್ಗೆ ಇಷ್ಟು ಸಿಕ್ಕಿದ ತಕ್ಷಣ ಬಿಡ್ತೀನ, ಸುತ್ತಾ ಇದ್ದೀನಿ, ಎಲ್ಲಂದ್ರೆ ಅಲ್ಲಿ ಹೋಗ್ತಾ ಇದೆ ಬಾಲ್. ಅಂಡ್ ದೆನ್ ಸಡನ್ ಆಗಿ ಶ್ರೀನಿವಾಸ್ ಮೂರ್ತಿ ಸರ್, ನನ್ನ ಫಸ್ಟ್ ಕೋಚ್, ಈಸ್ ಲೈಕ್ ಬಾಯಿಲಿ ಅಂತ ಕರೆದ್ರು. ನಾನು ಒಬ್ಬಳನ್ನೇ, ಎಲ್ಲರದು ಲಿಸ್ಟ್ ಅನೌನ್ಸ್ ಮಾಡ್ತೀವಿ ಹೋಗಿ ಅಂತ ಕಳಿಸ್ಬಿಟ್ರು. ಈ ಸೈಡ್ ಏನು ಮಾಡ್ತೀವಿ ಗೊತ್ತಿಲ್ಲ, ನಾಳೆ 6 o'clock ಶಾರ್ಪ್ ನಿನ್ನ ಗ್ರೌಂಡಲ್ಲಿ ಇರಬೇಕು ಅಂದರು. ನಾನು ಓಕೆ ಸರ್ ಅಂತಂದರೆ 6 AM ಶಾರ್ಪು ಇಲ್ಲೇ ಇದು ಪಕ್ಕದಲ್ಲಿ ಸರ್ಕಾರಿ ಗ್ರೌಂಡ್ಸಲ್ಲಿ ಬಂದ್ಬಿಡು, ಹುಡುಗರ ಜೊತೆ ಸ್ಟಾರ್ಟ್ ಮಾಡ್ಬೇಕು ನೀನು ನಾಳೆಯಿಂದಾನೆ ಅಂತ. ನಾನು ಅಪ್ಪನಿಗೆ ಹೋಗಿ ಹೇಳಿದೆ ಈ ಥರ ಸ್ಟಾರ್ಟ್ ಮಾಡ್ಬೇಕಂತೆ. ಹೌದಾ ಸರಿ ಆಯಿತು ಅಂದ್ಬಿಟ್ಟು ಅಕ್ಕಂದೆ ಕಿಟ್ಟಿದ್ದು ಎತ್ಕೊಂಡು ಹೋಗ್ಬಿಡು ಅಂದರು. ಅವಳು ಬಿಸಾಕ್ಬಿಟ್ಟಿದ್ಲು ಆಲ್ರೆಡಿ, ಶಿ ವಾಸ್ ನಾಟ್ ಇಂಟ್ರೆಸ್ಟೆಡ್, ಶಿ ಕ್ವಿಟ್ ಲಾಂಗ್ ಬ್ಯಾಕ್. ಸೊ ಅದನ್ನ ಎತ್ಕೊಂಡು ಐ ಸ್ಟಾರ್ಟೆಡ್ ಬ್ಯಾಟಿಂಗ್. ಹೋಗೋದೆ ಫಸ್ಟ್ 6 o'clockಗೆ. ಫಸ್ಟ್ 4 days ಏನೂ ಇರಲಿಲ್ಲ, ಬರೀ ಫಿಟ್ನೆಸ್.
Okay. Fitness ಮಾಡಿ then I started my journey with the men's team. And then Srinivas Murthy sir trained me, and then 2 years we played inter-school. 2 years also we were crowned the champions, school inter-school championship ಬಂದು ಕಾರ್ಮಲ್ ಸ್ಕೂಲ್ಗೆ 2 ವರ್ಷ under him. So I played 8th and 9th. So 8th I got a call for the under 19 trials. Oh, nice. ಸೊ ಶ್ರೀನಿವಾಸ್ ಮೂರ್ತಿ ಸರ್ ವಾಸ್ ಲೈಕ್, ಏನಿಲ್ಲ, ಪಕ್ಕದಲ್ಲಿ ಒಂದು ಬ್ರೀ ಗ್ರೌಂಡ್ಸ್ ಅಂತ ಒಂದು ಗ್ರೌಂಡ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀನು ಸ್ಟೇಟ್ ಟ್ರಯಲ್ಸ್ ಕೊಡು ಅಂತ ಅಂದರು. ನನಗೆ ಬಿ ಗ್ರೌಂಡ್ಸು ಗೊತ್ತಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಗೊತ್ತಿಲ್ಲ, ವುಮೆನ್ಸ್ ಕ್ರಿಕೆಟ್ ಆಡ್ತಿದ್ದು ಗೊತ್ತಿಲ್ಲ, ಇಷ್ಟೊಂದು ವಿಕೆಟ್ಸ್ ಇಟ್ಟಿದ್ದು ಐ ಡೋಂಟ್ ನೋ ಹೌ ಟು ಗೋ ಅಬೌಟ್ ಇಟ್. ಸೊ ಐ ವಾಸ್ ಲೈಕ್, ಸ್ಟಾರ್ಟ್ ಮಾಡಿ ಒಂದು ವಾರ ಆಗಿದೆ. ಸೊ ಈ ವಾಸ್ ಲೈಕ್, ಏನಿಲ್ಲ, ಜಸ್ಟ್ ಗೋ ಎಂಜಾಯ್, ಜಸ್ಟ್ ಗೋ ಗಿವ್ ಇಟ್ ಅ ಟ್ರೈ ಅಂತ. ಲೆದರ್ ಬಾಲ್ನು ನಾವು ಬಿಡ್ತೀವ, ಟೆನ್ನಿಸ್ ಬಾಲ್ ಥರ ಆಡಿದೆ ನಾನು ಫಸ್ಟ್ ಟ್ರಯಲ್ಸಲ್ಲೇ. And then was that easy? Leather ball, tennis ball in the leather ball easy ansta? I didn't feel, because one month was enough for me to pick up. Okay, nice. Okay. Leather ball and all of that. But ಏನೋ equipments ಎಲ್ಲ ಹಾಕಿದ್ರು, that was little helmet and all that. Okay. But helmet ಇವಾಗವರೆಗೂ I feel very uncomfortable. Okay. Whichever bowler it is. Until unless they're like little nippy, and if the wicket is assisting only, I wear helmet. Yeah. There is a lot of fights in our team. Helmet haku. It's a turning track. You're sweeping the ball, you're scooping the ball, you'll get hit. But I'm not comfortable. From my childhood days, even when Prasidh bowled that bouncer also, at I least got for hit. the safety, astane. Yeah, safety ke when Prasidh bowled that, and when I got hit here, Okay. I got concussed. But ava concussion anta word irilla. Full blackout ಆಗ್ಬಿಟ್ಟಿತ್ತು. He bowled a bumper, and then matting ittu, it got hit. Duck ಮಾಡಕ್ಕೆ ಹೋಗಿ it got hit here. Prasidh was bowling. New ball, red ball. And then I didn't know. And then he was like, no, you have to see, this is what happens. So helmet is important. You have to wear helmet. And then on the 1 hour I was little blackout agittu. You have to face a consequence to use the helmet. Yeah. So atara. So that is when my journey started. My trials went on. Ade under 19 trials ಹೋಗಿದ್ದೆ. They wanted to put me in the side is what I got to hear from them. Okay. But then I got my first periods, like I got matured. So they were like, selectors were like, no, it's her first time, paragila, we'll give her chance the next time. On the ground it happened, so paragila, let her take some time, and they put me in the subs, like substitutes ಅಲ್ಲಿ ಹಾಕಿದ್ರು. ನಾನು ಅದು ನೋಡ್ಬಿಟ್ಟು ಬೋರ್ಡಲ್ಲಿ ನಾನು ಟೀಮಲ್ಲೇ ಸೆಲೆಕ್ಟ್ ಆಗಿದ್ದೀನಿ ಅಂತ ಐ ಆಮ್ ಶೌಟಿಂಗ್. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಸಬ್ಸ್ಟಿಟ್ಯೂಟ್, ಅದು ನಮ್ಮಪ್ಪ ಸಬ್ಸ್ಟಿಟ್ಯೂಟ್, ನೀನು ಟೀಮಲ್ಲಿ ಇಲ್ಲ ಬಾ ಅಂತ. ದೆನ್ ಐ ವಾಸ್ ಲೈಕ್, ಓಕೆ ಫೈನ್ ಅಂದ್ಬಿಟ್ಟು ನೆಕ್ಸ್ಟ್ ಇಯರ್ ಆನ್ವರ್ಡ್ಸ್ ಐ ಸ್ಟಾರ್ಟೆಡ್. ಐ ವಾಸ್ ಅ ಪರ್ಮನೆಂಟ್ ಮೆಂಬರ್ ಫಾರ್ ಕರ್ನಾಟಕ. 6 years I've led under 19, and 3 years I've led under 16. 4 years I've led under 23. I've been the captain for all the formats. Great. Yeah. I mean, I've been brilliant, I've been the captain. I'm actually the captain material because I've been the captain for all the formats of the game. Seniors also, I was the captain for the T20s. Okay. Back in 2016 or 2017, I think. I don't remember. But from then on, yeah, that's my captaincy journey. Yes. So, how was the transition? ಹೇಗಿತ್ತು from playing for a school, ಒಂದು small like ಒಂದು ಇನ್ಸ್ಟಿಟ್ಯೂಷನ್ಗೆ ಆಡೋದ್ರಿಂದ when you are representing a state, ಸೊ ನಿಮ್ಮ ಹಿಂದೆ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಯು ಹ್ಯಾವ್ ಟು ಲೀಡ್ ಅ ಟೀಮ್ ಆ್ಯಂಡ್ ಯು ಬೀಯಿಂಗ್ ಅ ಕ್ಯಾಪ್ಟನ್ ಆಸ್ ವೆಲ್. ಸೊ ಹೌ ವಾಸ್ ದ ಟ್ರಾನ್ಸಿಷನ್, ಹೇಗಿತ್ತು, ಆ್ಯಂಡ್ ವಾಟ್ ಆಲ್ ಡಿಡ್ ಯು ಸಿ ದ ಚೇಂಜಸ್ ಅಂದರೆ ಇನ್ ಯುವರ್ ಓನ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಆಸ್ ವೆಲ್? ಸಿ, ನನಗೇನು ಅನಿಸ್ತು ಅಂದರೆ, ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಕೀಪ್ ಇಟ್ ಸಿಂಪಲ್. ಓಕೆ. ಬಿಕಾಸ್ ನನಗೇನು ಅನಿಸುತ್ತೆ, ಯಾವಾಗಲೂ ವೆನ್ ಎವರ್ ಐ ಆಮ್ ತುಂಬ ಡಿಫಿಕಲ್ಟ್ ಸಿಚುಯೇಷನ್ ಅಂತ ಲೈಫಲ್ಲಿ ಬಂದಾಗ, ಐ ಆಲ್ವೇಸ್ ಗೋ ಬ್ಯಾಕ್ ಟು ವೈ ಐ ಚೂಸ್ ದಟ್. ಇವಾಗ ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ ಅಂದರೆ ಐ ಶುಡ್ ನಾಟ್ ಬಿ ಥಿಂಕಿಂಗ್, ಓ ನಾನು ಇಷ್ಟು ದೂರ ಬಂದಿದ್ದೀನಿ, ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ, ಹಿಂಗೆ ಬಂದಿದ್ದೀನಿ ಅಂತ ಅಂದ್ಕೊಂಡ್ರೆ ಇಟ್ಸ್ ಅ ಪ್ರೆಷರ್. ಸೊ ಟಿಲ್ ಡೇಟ್ ಐ ಹ್ಯಾವ್ ದಿಸ್ ಇನ್ ಮೀ ದಟ್ ಯಾವುದೇ ಪ್ರೆಷರ್ ಸಿಚುಯೇಷನಲ್ಲಾದರೂ ಐ ಆಮ್ ವೆರಿ ಕಾಮ್. ಓಕೆ. Very calm. Any transition, anything like you mentioned, from school to state to international, everybody are like, if semis aadta idhi, finals aadta idhi, there is not a drop of sweat that tells me that you are under pressure. But ಅದಕ್ಕೆ ನಾನು ಟ್ರೈನ್ ಮಾಡಿದ್ದೀನಿ. ಇಟ್ಸ್ ನಾಟ್ ಈಸಿ. ಎಲ್ಲರಿಗೂ ಅನ್ಸುತ್ತೆ, ಬಿಕಾಸ್ ನಾನು ಅದನ್ನು ಐವ್ ಡೆಲ್ಟ್ ದಟ್, ಬಿಕಾಸ್ ದ ಓನ್ಲಿ ರೀಸನ್ ನನಗೆ ಅದು ಅನ್ಸಲ್ಲ ಇಟ್ಸ್ ಅ ಟ್ರಾನ್ಸಿಷನ್, ಇಟ್ಸ್ ಅ ಬಿಗ್ ಥಿಂಗ್, ಇಟ್ಸ್ ಅ ಬಿಗ್ ಮ್ಯಾಚ್ ಆರ್ ಬಿಗ್ ಟ್ರಾನ್ಸಿಷನ್ ಏನಕ್ಕೆ ಅನ್ಸಲ್ಲ ನನಗೆ ಅಂದರೆ, because I stay in the process. And I feel that this is just a sport. ಅದನ್ನ ತುಂಬ ಜನಕ್ಕೆ ಐ ಕೀಪ್ ಟೆಲ್ಲಿಂಗ್ ದೆಮ್, ಸ್ಪೋರ್ಟ್ನ ಸ್ಪೋರ್ಟಾಗಿ ಆಡಲ್ಲ.
ಬಿಕಾಸ್ ವಿ ಆರ್ ಪ್ಲೇಯಿಂಗ್ ಒನ್ ಆಫ್ ದ ವಂಡರ್ಫುಲ್ ಸ್ಪೋರ್ಟ್ ದಟ್ ಇಂಡಿಯಾ ಹ್ಯಾಸ್ ಆಫರ್ಡ್. ಲೈಕ್ ಇಷ್ಟು ಜನ ಕ್ರೌಡ್ ಮಧ್ಯೆ ಆಡೋದು ಇಷ್ಟೊಂದು ಒಳ್ಳೆ ಸ್ಪೋರ್ಟ್ನ, ಒಂದು ಗೇಮ್ ಅದು ಅಟ್ ದ ಎಂಡ್ ಆಫ್ ದ ಡೇ ಅಂತ ಎಲ್ಲರೂ ಮರೀತಾರೆ. ದ ಡೇ ಯು ಫರ್ಗೆಟ್ ಅಂತ ಇಲ್ಲ ಹೋಗಿ ಅದನ್ನ ಒಂದು ಪ್ರೊಫೆಷನ್ ಆಗಿ ಯಾರು ತುಂಬ ಸೀರಿಯಸ್ ಆಗಿ ಆಡ್ತಾರೋ, ದಟ್ ಈಸ್ ವೆನ್ ಯು ಫೀಲ್ ಇದು ದಿಸ್ ಇಸ್ ಸಮಥಿಂಗ್ ಅಂತ ಇಟ್ ವಿಲ್ ಟೇಕ್ ಯು ಬ್ಯಾಕ್. ಆ ಥರ ನನಗೆ ತುಂಬ 1-2 ವರ್ಷ 2 ಸೀಸನ್ ಆಗಿದೆ. ತುಂಬ ಕ್ರಿಕೆಟ್ ಇದರಿಂದನೇ ಲೈಫು, ಇಂಡಿಯಾ ಆಡಬೇಕು ಇದರಿಂದನೇ ಅಂತ. ಬಟ್ ದ ಮಿನಿಟ್ ಐ ಥಿಂಕ್ ದಟ್ ನೋ ಇಟ್ಸ್ ಲೈಕ್ ಯು ಕ್ಯಾರಿಂಗ್ ಬ್ಯಾಗ್, ಎಕ್ಸ್ಟ್ರಾ ಬ್ಯಾಗೇಜ್. ಸೊ ಒಂದು ಪ್ರೊಫೆಷನ್ ಅಂತ ಟ್ರೀಟ್ ಮಾಡಿ ಅಂಡ್ ಡೇ ಟು ಡೇ ನಾವು ಆಡೋದು ಅನ್ನೋ ಒಂದು ಗೇಮ್ನ ನಾವು ಟ್ರೀಟ್ ಮಾಡಿದ್ರೆ it is more easy for the players to judge the ball or judge the whole match. Just a moment, ಇದು ಒಂದು ಮೂಮೆಂಟ್ ಹೋಗೊಂದು ಸುಮ್ಮನೆ ಬಾಲ್ ಟೈಮ್ ಮಾಡೋದು ಅದೊಂದು ಖುಷಿ. ಟೈಮಿಂಗ್ ದ ಬಾಲ್, ಹಿಟ್ಟಿಂಗ್ ದೆಮ್ ಓವರ್ ಕವರ್ಸ್. ಸೊ ನೀವು ಪ್ರಾಕ್ಟೀಸ್ ಅಂತ ಬಂದ್ರೆ ವಾಟ್ ಎಕ್ಸಾಕ್ಟ್ಲಿ ಡು ಯು ಡು? ಆಫ್ ಸೀಸನು, ಮಿಡ್ ಸೀಸನು, ಸೀಸನ್ ಅಂತ ಬರುತ್ತೆ. ಆಫ್ ಸೀಸನಲ್ಲಿ ಇಫ್ ಯು ಸಿ ಮೀ ಆಲ್ಮೋಸ್ಟ್ ಒಂದು 3-4 hours ಗ್ರೌಂಡಲ್ಲಿ ಇರ್ತೀನಿ. ಓಕೆ, ದಟ್ ಈಸ್ ದ ಪ್ಲೇಸ್ ವೇರ್ ಐ ಡಿವೋಟ್ ಮೈ ಸೆಲ್ಫ್. ಫುಲ್ ಒಂದು it is very exaggerated ಅನ್ಸ್ಬೋದು. I will play about 500 to 600 balls in a day. That is when ನನಗೆ ಹೆಂಗೆ ಅಂದರೆ one beautiful person in my life told me that play your practice like you play in the match, and when you play a match, play like you're playing in the practice ಅಂತ. So that is one of the best lessons I told myself. Okay, fine, cricket is all played subconsciously. Subconscious mind ಜಾಸ್ತಿ ವರ್ಕ್ ಆಗೋದು. ಸೊ ನೀವು ಸಬ್ಕಾನ್ಷಿಯಸ್ ಮೈಂಡ್ನ ನೀವು ಪ್ರಾಕ್ಟೀಸಲ್ಲೇ ನೀವು ಇಲ್ಲಿರೋ ಬಾಲ್ ಅಲ್ಲಿ ನೋಡಿಯೋದು, ಇಲ್ಲಿರೋ ಬಾಲ್ ಅಲ್ಲಿ ನೋಡಿದ್ರೆ, ಬಿಕಾಸ್ ಯು ಸಬ್ಕಾನ್ಷಿಯಸ್ ಮೈಂಡ್ ನೀವು ಇದೇ ಹೇಳಿರೋದು. ಸೊ ಮ್ಯಾಚಲ್ಲೂ ಅದೇ ಮಾಡುತ್ತೆ. ಸೊ ದಟ್ ಈಸ್ ವೆನ್ ಐ ಟೋಲ್ಡ್, ಪ್ರಾಕ್ಟೀಸಲ್ಲಿ ಐ ಆಮ್ ಸೋ ಫೋಕಸ್ಡ್. ಯಾರಾದ್ರೂ ಬಂದರೆ ಪ್ರಾಕ್ಟೀಸ್ ತಾನೆ, ಪ್ರಾಕ್ಟೀಸಲ್ಲಿ ಏನು ಇಷ್ಟೊಂದು ಸೀರಿಯಸ್ ಆಗಿದೆಯಾ? ನೋ, ಬಿಕಾಸ್ ಪ್ರಾಕ್ಟೀಸ್ ಇಸ್ ವೇರ್ ದ ಜಾಬ್ ಇಸ್ ಡನ್. 90% ಜಾಬ್. ಸೊ 90% ನೀವು ಪ್ರಾಕ್ಟೀಸಲ್ಲಿ ಎಷ್ಟು ಫೋಕಸ್ಡ್ ಆಗಿರ್ಬೇಕಂದ್ರೆ ಒಂದೊಂದು ಬಾಲ್, ನಾನು ಇನ್ಫ್ಯಾಕ್ಟ್ ನಾನು ಬ್ಯಾಟಿಂಗ್ ಆದಮೇಲೂ ಐ ಗೋ ಬ್ಯಾಕ್ ನೆಟ್ಸ್ ಹಿಂದೆ, ಬೇರೆಯವ್ರು ಬ್ಯಾಟಿಂಗ್ ಆಡ್ತಾ ಇರ್ತಾರಲ್ಲ, ಐ ಗೋ ಆ್ಯಂಡ್ ವಾಚ್ ದಮ್. ಯಾವ ಲೈನು, ಮೇ ಬಿ ನಾನು ಶಾರ್ಟ್ ಆಫ್ ಗುಡ್ ಲೈನ್ ಬಾಲ್ ಡಿಫೆನ್ಸ್ ಆಡ್ತಾ ಇರ್ಬೋದು, ಅದೇ ಹುಡುಗ ಯಾರಾದರೂ ಶಾರ್ಟ್ ಆಫ್ ಗುಡ್ ಲೈನ್ ಬಾಲ್ನ ಈ ಕಡೆ ಹೊಡೆದಿರ್ತಾನೆ. ಸೊ ಲೈಕ್ ಓಕೆ, ಇದೊಂದು ಏರಿಯಾ, ಓಕೆ ಫೈನ್, ಮೇ ಬಿ ಈ ಕಡೆ ಬಾಲ್ನ ನಾನು ಸ್ವೀಪ್ ಹೊಡೆದಿರ್ತೀನಿ, ಅವ್ನು ಈ ಕಡೆ ಬಾಲ್ನ ಇನ್ಸೈಡ್ ಔಟ್ ಹೊಡೆದಿರ್ತಾನೆ. ಇಟ್ ಇಸ್ ಅ ಲಾಟ್ ಟು ಲರ್ನ್. ಆ್ಯಂಡ್ ನೀವು ಲೈಕ್ ಆಸ್ ಐ ಟೋಲ್ಡ್, ಒಂದು ಜವಾಬ್ದಾರಿ ಅಂತ ಇರುತ್ತೆ ಕರ್ನಾಟಕ ಆಡುವಾಗ. ಆ್ಯಂಡ್ ಹೌಸ್ ದ್ಯಾಟ್ ಫೀಲ್? ಹೇಗೆ ಅನ್ಸುತ್ತೆ ನಿಮಗೆ ಟು ಪ್ಲೇ ಫಾರ್ ಕರ್ನಾಟಕ? ಇಟ್ಸ್ ಅ ಪ್ರೈಡ್ ಫೀಲಿಂಗ್ ನನಗೆ. ಕರ್ನಾಟಕ ಅಂದ್ರೇ ಒಂದು ಫೀಲ್ ನನಗೆ. ಯಾಕಂದರೆ ನಾನು ಯಾವಾಗೂ ಹೇಳ್ತೀನಿ, ನಂದು ಎಷ್ಟೊಂದು ಇನ್ಸ್ಟಾಗ್ರಾಮಲ್ಲೂ ಪೋಸ್ಟ್ ಹಾಕಿದಾಗ ಕರ್ನಾಟಕ ರಾಜ್ಯೋತ್ಸವ ಬರಲಿ ಇಲ್ದವ್ರೆ ಯಾವುದೇ ಬಂದರೂ, ಐ ಆಲ್ವೇಸ್ ಫೀಲ್ ದಟ್ ನಾನು ಹಾಕಿದ್ದೀನಿ ಬಟ್ಟೆ. ಬಿಕಾಸ್ ದೇರ್ ಇಸ್ ನಾಟ್ ಈಸಿ, ಇಟ್ಸ್ ನಾಟ್ ಈಸಿ. ಎಷ್ಟು ಜನ ಆಡ್ತಾ ಇದ್ದಾರೆ ಇವಾಗ ಸ್ಪೋರ್ಟು. ಒಂದು 200-300 ಒಂದು 600 ಹುಡುಗಿರಿದ್ದಾರೆ ಅಂತ ಹೇಳಿದ್ರೆ, ಅಂತ ಕರ್ನಾಟಕದಲ್ಲಿ 600 ಜನ ಅಂತ ಇಟ್ಕೊಳ್ಳಿ. ಅಷ್ಟು ಜನದಲ್ಲಿ ನನಗೆ ಒಂದು ಪ್ರಿವಿಲೇಜ್ ಟು ಲೀಡ್ ದ ಸೈಡ್ ಸಮ್ಟೈಮ್ಸ್ ಆರ್ ಟು ಬಿ ಇನ್ ದ ಪಾರ್ಟ್ ಆಫ್ ದ ಕರ್ನಾಟಕ ಟೀಮ್. ಇಟ್ಸ್ ತುಂಬ ಸ್ಪೆಷಲ್ ಫೀಲಿಂಗ್. ಬಟ್ ಅದೇನಂದರೆ ಕೆಲವ್ರಿಗೆ ತಲೆಗೆ ಹೋಗ್ಬಿಡುತ್ತೆ. ಬಟ್ ಇಟ್ ಶುಡ್ ನಾಟ್ ಗೆಟ್ ಇನ್ ಟು ಯುವರ್ ಹೆಡ್ ಲೈಕ್ ಐ ಆಮ್ ದ ಒನ್ ಅಂತ. ಬಿಕಾಸ್ ಇಟ್ಸ್ ಅ ಪ್ಲೇಸ್ ವೇರ್ ಯು ಆರ್ ಗಿವನ್ ಅ ಬ್ಲೆಸ್ಸಿಂಗ್ ಟು ಗೋ ಆ್ಯಂಡ್ ಪ್ಲೇ. ಸೊ ಅಂಥ ಒಂದು ಸ್ಟೇಟ್ಗೆ ಹೋಗಿ ಆಡೋದು ಪ್ರತಿ ಸತಿನೂ, ವೆನ್ ಯು ಗೋ ಆ್ಯಂಡ್ ಬ್ಯಾಟ್, ವೆನೆವರ್ ಯು ಸ್ಕೋರ್ 50, ಯು ಆಲ್ವೇಸ್ ಹ್ಯಾವ್ ಟು ಸಿ ದಟ್ ಸಿಂಬಲ್. ಇಟ್ಸ್ ವೆರಿ ಪ್ರೌಡ್. ಯೆಸ್. ಆ್ಯಂಡ್ ಹೌಸ್ ದ ಸ್ಟ್ರೆಂತ್ ಇವಾಗ ಲೈಕ್ KCಯಲ್ಲಿ ವಿಮೆನ್ಸ್ ಕ್ರಿಕೆಟಲ್ಲಿ ತುಂಬ ಬಂದಿದ್ದಾರೆ. ಲೈಕ್ ಆಲ್ಮೋಸ್ಟ್ ಐ ಸಾ ಲೈಕ್ ಲಾಸ್ಟ್ ಇಯರ್, ಐ ಮೀನ್ ಇಯರ್ Under-19 ಐ ಹರ್ಡ್ some 200 odd girls had come. ನಮ್ಮ ಹುಡುಗಿರ್ಗೆ some 300 odd girls had come. ಟ್ರಯಲ್ಸ್ಗೆ. ಬಿಕಾಸ್ ಮುಂಚೆ 40-50 ಜನ ಇರ್ತಾ ಇದ್ರು. ತುಂಬಾ ಜನ ದೇ ಹ್ಯಾವ್ ಪಿಕ್ಡ್ ಅಪ್ ದ ಸ್ಪೋರ್ಟ್. ಆಲ್ ಪಾರ್ಟ್ಸ್ ಆಫ್ ಕರ್ನಾಟಕ. ತುಂಬಾ ಮಫ್ಯೂಸಲ್ಸ್ ಇನ್ಫ್ಯಾಕ್ಟ್ ದೇ ಹ್ಯಾವ್ ಪಿಕ್ಡ್ ಅಪ್ ದ ಸ್ಪೋರ್ಟ್. ಬೆಂಗಳೂರಿಗಿಂತ ತುಂಬಾ ಮಫ್ಯೂಸಲ್, ತುಂಬಾ ಜನ ಇಲ್ಲಿ ದೇ ಹ್ಯಾವ್ ಟ್ರಾವೆಲ್ಡ್, ಬೆಂಗಳೂರಲ್ಲೇ ಸೆಟ್ಲ್ ಆಗಿ. ಬಿಕಾಸ್ ಬೆಂಗಳೂರಲ್ಲಿ ತುಂಬಾ ಫೆಸಿಲಿಟೀಸ್ ಇದೆ. ಸೊ ಟ್ರೈನಿಂಗ್ ಕ್ಯಾಂಪ್ಸ್ ಎಲ್ಲ ತುಂಬಾ ಜಾಸ್ತಿ ಇದೆ. ಪ್ಲಸ್ ನಮ್ದು ತುಂಬಾ ಎಷ್ಟೊಂದು ಅಕಾಡೆಮೀಸ್ ಓಪನ್ ಆಗಿದೆ. ಅಕಾಡೆಮೀಸ್ ಓಪನ್ ಅಲ್ಲೇ ದೇ ಹ್ಯಾವ್ ಪ್ರೈವೇಟ್ ಗ್ರೌಂಡ್ಸ್ ಇವಾಗ. ಸೊ ಅದರಿಂದ ಮೋಸ್ಟ್ ಆಫ್ ದೆಮ್ have come ಈ ಕಡೆ. ಟ್ರಾನ್ಸಿಷನ್ ಅಂತ ಇನ್ನೊಂದು ಟ್ರಾನ್ಸಿಷನ್ ಅಂತಂದ್ರೆ ಯು ವೆಂಟ್ ಆನ್ ಟು ಪ್ಲೇ ಫಾರ್ ದ ನೇಷನ್. ಇಂಡಿಯಾಗೆ ಆಡಕ್ಕೆ, ಇಂಡಿಯಾ ಟೀಮ್ ಹೇಗೆ ಆಡಕ್ಕೆ ಅಂತ ಹೋದ್ರಿ. ಹೌ ಡಿಡ್ ದಟ್ ಜರ್ನಿ ಸ್ಟಾರ್ಟ್? ಇವಾಗ ನಿದ್ದೆಯಿಂದ ಎಬ್ಸ್ಬಿಟ್ಟು ಹೋಗಿ ಇಂಡಿಯಾಗೆ ಆಡೋ ಅಂತಾರಲ್ಲ, ಇಂಡಿಯಾ ಆ ಥರ ಇತ್ತು ನಂಗೆ ಆ ಫೀಲಿಂಗ್. ಬಿಕಾಸ್ ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಕಾಲ್ ಟು ಕಮ್. ಅದು ಆ ಟೈಮಲ್ಲಿ ವಾಸ್ ದಟ್ ಬಿಕಾಸ್ ಆಫ್ ಪರ್ಫಾರ್ಮೆನ್ಸ್? ಯಾಕಂದ್ರೆ ನನಗೆ ಐ ಡಿಂಟ್ ನೋ ಇಟ್ ವಾಸ್ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇದ್ದೆ ನಾನು. ಬಿಕಾಸ್ ನಂಗೆ ಅಷ್ಟೊಂದು ಗೊತ್ತಿರಲಿಲ್ಲ. T20s ಟೂರ್ನಮೆಂಟ್ ಆಯಿತು, ಇಫ್ ಐ ಆಮ್ ನಾಟ್ ರಾಂಗ್. T20 ಟೂರ್ನಮೆಂಟ್ಸ್ ಆಗಿದ ತಕ್ಷಣ ಐ ವಾಸ್ ಪಿಕ್ಡ್ ಫಾರ್ ದ ಇದು ಚಾಲೆಂಜಸ್. T20 ಚಾಲೆಂಜಸ್ ಪಿಕ್ ಮಾಡಿದ್ರು ನನ್ನ. ಟೀಮ್ ಲಿಸ್ಟ್ ಬರೋಕ್ಕಿಂತ ಮುಂಚೆ ದೇ ವಿಲ್ ಮೇಕ್ ಅ ವಾಟ್ಸ್ಆ್ಯಪ್ ಗ್ರೂಪ್. ಯು ವಿಲ್ ನೋ ಇಟ್ ಫಸ್ಟ್. ನಾವು ಅಲ್ಲೆಲ್ಲ ಹೋಗಿ ವೆನ್ ವಿ ಗೋ ದೇರ್ ಓನ್ಲಿ ಯು ಗೈಸ್ ವಿಲ್ ಗೆಟ್ ಟು ನೋ ದ ಲಾಸ್ಟ್ ನ್ಯೂಸ್. ಸೊ ಆ ಥರ
ಆ್ಯಡ್ ಆಗಿದ್ದೆ ನಾನು ಒಂದು ಗ್ರೂಪಲ್ಲಿ, ಚಾಲೆಂಜಸ್ ಗ್ರೂಪಲ್ಲಿ. ಬಿಫೋರ್ ದಟ್ ಐ ವಾಸ್ ವಿತ್ ದ ಹೈ ಪರ್ಫಾರ್ಮೆನ್ಸ್ ಕ್ಯಾಂಪ್, ದಟ್ ಐ ವಾಸ್ ವಿತ್ ದ ಇಂಡಿಯನ್ ಟೀಮ್ದು ಒಂದು ಕ್ಯಾಂಪ್ ನಡೆಯುತ್ತೆ ಯೂಶಲಿ NCLA. ಸೊ ಐ ವಾಸ್ ವಿತ್ ದಟ್ ಕ್ಯಾಂಪ್ ವೇರ್ ಐ ಕುಡ್ be with Harmanpreet Kaur and Jemima, Harleen and Smriti and all of them were there. So ಅವ್ರ ಜೊತೆ ಒಂದು ಕ್ಯಾಂಪ್ ಇತ್ತು. ಆ ಕ್ಯಾಂಪ್ ಆಗಿದ ತಕ್ಷಣ then we had the tournament. ಟೂರ್ನಮೆಂಟ್ ಆಗಿದ ತಕ್ಷಣ I performed well. T20s ನಮ್ಮ ಕರ್ನಾಟಕಕ್ಕೆ ಚೆನ್ನಾಗಿ ಆಡಿದ್ದೆ. So they gave me the Challenger Trophy. There will be Indian Challenger Trophy ಅಂತ ಒಂದು ಮಾಡ್ತಾರೆ, where you best of the best Indian players will be picked for 3 teams, India A, India B, India C ಅಂತ ಮಾಡ್ತಾರೆ, to play the interzonal Challenger Trophy something. ಸೊ ಅಲ್ಲಿ ಹೋಗ್ಬೇಕಿತ್ತು ನಾನು. ಐ ವಾಸ್ ಪ್ಯಾಕಿಂಗ್. ಸಡನ್ಲಿ ಅಲ್ಲಿ ಪ್ಯಾಕ್ ಮಾಡಬೇಕಾದ್ರೆ ಒಂದು 12 o'clock I had to leave. ಗೊತ್ತಲ್ಲ, ಏರ್ಪೋರ್ಟ್ ತುಂಬ ದೂರ. 12 o'clock I was added to another group. And then I was like, ಪ್ಯಾಕ್ ಮಾಡ್ತಾ ಇದ್ದೀನಿ, ಏನು ಇನ್ನೊಂದು ಗ್ರೂಪ್ ಅಂತ ನೋಡಿದ್ರೆ ಇಟ್ ವಾಸ್ ಕಾಲ್ ಲೈಕ್ ಇಂಡಿಯಾ ಎಗೆ, ಲೈಕ್ ಇಂಡಿಯಾ ಎ ಗ್ರೂಪ್ ಹಾಕಿ ಅಗೇನ್ಸ್ಟ್ ಇಂಗ್ಲೆಂಡ್ ಅಂತ ಏನೋ ಬರ್ತಿತ್ತು. ದೆನ್ ಐ ವಾಸ್ ಆ್ಯಡೆಡ್ ಟು ದಟ್ ಗ್ರೂಪ್. ಫ್ಲೈಟ್ ಟಿಕೆಟ್ಸ್ ಎಲ್ಲ ಬಂದ್ಬಿಟ್ಟಿತ್ತು. ದೆನ್ ಐ ವಾಸ್ ಲೈಕ್, ಯಾವುದಕ್ಕೆ ಪ್ಯಾಕ್ ಮಾಡಲಿ, ಟು ಪ್ಯಾಕ್, ಇಂಡಿಯಾ ಹೇಗೆ ಪ್ಯಾಕ್ ಮಾಡಲ್ಲ, ಇದಕ್ಕೆ ಪ್ಯಾಕ್ ಮಾಡಲ್ಲ, ಬಿಕಾಸ್ ಇಲ್ಲಿ ಹೋಗಿದ ತಕ್ಷಣ ಯು ಹ್ಯಾವ್ 2 days ಆ್ಯಂಡ್ ಯು ಹ್ಯಾವ್ ಟು ಸ್ಟಾರ್ಟ್ ಪ್ಲೇಯಿಂಗ್ ದ ಟೂರ್ನಮೆಂಟ್. ಇದು ಇನ್ನೂ ಲೇಟು. ಇಂಗ್ಲೆಂಡ್ ಸೀರೀಸ್ ವಾಸ್ ಅ ಲಿಟಲ್ ಮೋರ್ ಲೇಟರ್ ಇನ್ ಮುಂಬೈ. So from Lucknow, I remember, from Lucknow to Mumbai I had to travel, but I have to go to Lucknow first. So Lucknow hogi, then 2 days practice we had. I was already in the team, so they were communicating WhatsApp alli. So Lucknow 2 days practice agi I played a first game against Central Zone. Interzonally there will be Central Zone, West, East, North and South. So the strongest team is Central Zone. Yakendre ella India players alli adodu, because railway. So the railway thing will come under Central Zone. So everyone like Sneha Rana irbodu, Poonam Rawat irbodu, Poonam Yadav irbodu, Meghna Singh, Renuka Thakur, ellaru jam packed Indian team adu. So first match our mele iddidu. So all the selectors were sitting there. First match was there. I scored about 42. Full parade. We were like 6 for 4. 6 for 4 I'm there. ಸೆಂಟ್ರಲ್ ಮೇಲೆ ಅಂಡರ್ ಲೈಟ್ಸ್ ಆಡ್ತಿರೋದು. 6 for 4 ನಿಂತಿದ್ದೀನಿ. 7 ರೇಣುಕಾ ಸಿಂಗ್ ಇಸ್ ರಿಪ್ಪಿಂಗ್, ಪಟ್ ಒಂದು 4-3 ವಿಕೆಟ್ ಎತ್ತಿದ್ಲು. ನನಗೆ ಸ್ಟ್ರೈಕೇ ಸಿಗ್ತಲ್ಲ. ಕೊಡಪ್ಪ ಸ್ಟ್ರೈಕು, ಐ ಪ್ಲೇಡರ್ ಇನಫ್, ಐ ಕ್ಯಾನ್ ಪ್ಲೇಯರ್ ಅಂತ. ಐ ವಾಸ್ ಸ್ಟ್ಯಾಂಡಿಂಗ್ ದೇರ್. ದೆನ್ ಐ ಮೇಡ್ ಅಬೌಟ್ 42 runs and we scored 130 odd and we won that game. South has never won against Central Zone. ತುಂಬಾ ಸ್ಟ್ರಾಂಗ್, ನೆಕ್ ಟು ನೆಕ್ ಬರ್ತೀವಿ. ಬಟ್ ದೆನ್ ವಿ won that game, first game, and I contributed. So great, 42 odd, and it was a very good momentum to okay, I was like now ivaga okay, confidence boost aithu. Now I can go face the bigger bowlers, England anta. And then from match agid next day I had to take a flight and I went to Mumbai. Alli bigger mahal, like ontara big level, like how they treated me, and the cap came and ಕಿಡ್ಸ್ ಎಲ್ಲ ಎತ್ಕೊಳ್ಳೋಕೆ ಬೇರೆಯವರು. ವಾಸ್ ಲೈಕ್, ಓ ನಾನು ಎತ್ಕೊಂಡು ಹೋಗಂಗಿಲ್ಲ, ಫುಲ್ ಎವ್ರಿಥಿಂಗ್ ವಾಸ್ ದೇರ್. ಅಂಡ್ ದ ಕ್ಯಾಂಪ್ ಸ್ಟಾರ್ಟೆಡ್. 3 days ಇತ್ತು ಕ್ಯಾಂಪು. 3 days ಇತ್ತು ಕ್ಯಾಂಪು. ಫಸ್ಟ್ ಡೇ ಓನ್ಲಿ ದೇ ಟೋಲ್ಡ್ ಮಿ ದಟ್ you'll get to play and you are the main player ಅಂತ ಹೇಳಿ roles and all. The entire thing was ನನಗಿನ್ನೂ ಸಿಂಕಿನ್ ಆಗಿರಲಿಲ್ಲ. The next day I came to the room, ಬಾಕ್ಸ್ ಪೂರ್ತಿ ಅಡಿಡಾಸ್ ಬಾಕ್ಸ್ ಬಂದಿತ್ತು, like the Indian jersey and all that. That's so nice. First day before the practice started, ಒಂದು ದಿವಸ ಟೈಮ್ ಇರುತ್ತೆ. ಒಂದು ದಿವಸ ಟೈಮಲ್ಲಿ ದೆನ್ ವಿ ವೆಂಟ್ ಟು ಜಿಮ್ ಇತ್ತು ನನಗೆ. ಮೈ ಟ್ರೈನರ್ ವಾಸ್ ಲೈಕ್, ರೋಷನ್ ಸರ್ ವಾಸ್ ಲೈಕ್, ಅಲ್ಲಿ ಹೋಗಿರೋದಕ್ಕೆ ಮಸ್ತಿ ಮಾಡೋದಿಕ್ಕಲ್ಲ, ಯು ಲ್ಯಾಂಡೆಡ್ ಇನಫ್ ಆಫ್ ಬ್ರೇಕ್ ಟಿಲ್ ದ ಅದರ್ ಪ್ಲೇಯರ್ಸ್ ಅಂಡ್ ಆಲ್ ಕಮ್, ಯು ಗೋ ಜಿಮ್ ಮಾಡ್ತಾ ಇದ್ದೀನಿ. ಜಿಮ್ ಮಾಡ್ಕೊಂಡು ಬಂದಿದ ತಕ್ಷಣ ದೇ ಸೆಡ್ ದಟ್ ಆಲ್ ದ ಪ್ಲೇಯರ್ಸ್ ಹ್ಯಾವ್ ಟು ಕಮ್ ಡೌನ್ ಟು ಟೇಕ್ ದ ಬ್ಯಾಗ್. ಸೊ ಅದೊಂಥರ ಬಿಗ್ ಬ್ರೌನ್ ಬಾಕ್ಸ್ ಇರುತ್ತೆ, ಫುಲ್ ಇದಾಕಿ ಬಂದಿತ್ತು. ದೆನ್ ಐ ಗಾಟ್ ಇಟ್ ಟು ದ ರೂಮ್. ಅದನ್ನ ಎತ್ಕೊಂಬರೋಕ್ಕೆ ಆಗಿಲ್ಲ, ಅಷ್ಟು ಭಾರ ಇತ್ತು. ಐ ಲೈಕ್ ತೆಗ್ದು ಓಪನ್ ಮಾಡಿದ ತಕ್ಷಣ ಫುಲ್ ಆರೆಂಜ್ ಇತ್ತು. ಐ ಹರ್ಡ್ ದಟ್ ದ ಪ್ಲೇಯಿಂಗ್ ಕಿಟ್ ವಿಲ್ ಕಮ್ ದ ನೆಕ್ಸ್ಟ್ ಡೇ, ಬಿಕಾಸ್ ಇಟ್ ವಿಲ್ ಕಮ್ ಫ್ರಮ್ ವಿಯೆಟ್ನಾಂ. ದಟ್ ಈಸ್ ದ ಒರಿಜಿನಲ್ ಪ್ಲೇಸ್ ವೇರ್ ದ ಇಂಡಿಯನ್ ಜರ್ಸೀಸ್ ಆರ್ ಮೇಡ್. ಸೊ ಇದು ಅಡಿಡಾಸ್ ಇಸ್ ಯೂಶಲಿ ಇಂಡಿಯಾ. ಸೊ ಇದು ಇಲ್ಲಿಂದೇ ಬಂದಿತ್ತು. ಸೊ ದಟ್ ವಾಸ್ ಅ ಟ್ರೈನಿಂಗ್ ಕಿಟ್ ಫುಲ್ ಆರೆಂಜ್, ಫುಲ್ ಎಲ್ಲ ಇತ್ತು, ಲೈಕ್ ಫ್ರಮ್ ಶಾರ್ಟ್ಸ್ ಟು ಎವ್ರಿಥಿಂಗ್, ಕ್ಯಾಪ್ಸ್ ಎಲ್ಲ ಇತ್ತು. ದೆನ್ ಐ ವೋರ್, ಅದೊಂದು ಫೀಲಿಂಗೇ ಬೇರೆ. ವೆನ್ ಐ ಪ್ಲೇಡ್ ದಟ್, ವಿ ನೆವರ್ ಎಕ್ಸ್ಪೆಕ್ಟೆಡ್ ಬಟ್ಟೆ. ಇಂಡಿಯಾ ನನ್ನ ಫ್ರೆಂಡ್ಸ್ ಆಡಿದ್ದಾರೆ, ಲೈಕ್ ಮೈ ಕೊಲೀಗ್ಸ್ ಹ್ಯಾವ್ ಪ್ಲೇಡ್. ಸೊ ದೇ ಗಾಟ್ ಜಸ್ಟ್ ಲೈಕ್ 1-2 pieces of clothing usually they used to get. There are training kits. So that was actually new. ಇವಾಗ ಇಂಡಿಯನ್ ಮೆನ್ ಹಾಕೊಂಡ್ಮೇಲೆ ನೆಕ್ಸ್ಟ್ ನಾವೇ ಹಾಕ್ತಾ ಇರೋದು. ಇನ್ನು ಸೀನಿಯರ್ ವುಮೆನ್ಸ್ ಇಂಡಿಯನ್ ಟೀಮ್ ಅವ್ರು ಹಾಕಿರ್ಲಿಲ್ಲ. ಲೈಕ್ ವಿ ಪುಟ್ ದ ಫಸ್ಟ್ ಇಂಡಿಯಾ ಎ, ಬಿಕಾಸ್ ಇಂಡಿಯಾ ಎ ಪ್ಲೇಸ್ and then the main players get the clothes. So we were the first one to put, and when we put,
ವಿ ವರ್ ದ ಒನ್ ಬಿಕಾಸ್ ಅದು ಲಾಂಚ್ ಆಗಿದೆ ಅವಾಗ ಆರೆಂಜ್ ಕಲರ್ ಬಾಯ್ಸ್ ಆಡ್ತಾ ಇದ್ರು ಬಟ್ ದೇ ವರ್ ನಾಟ್ ಎಕ್ಸ್ಪೋಸ್ ಟು ದ ಕ್ಯಾಮ್ರಾ. ಬ್ರಿಲಿಯಂಟ್ ಕಲರ್ ಕಾಂಬಿನೇಷನ್, ತುಂಬಾ ಚೆನ್ನಾಗಿ ಕಾಣುತ್ತೆ ಅದು. ಸೊ ವೆನ್ ಐ ಗಾಟ್ ದಟ್ ಅಂಡ್ ನೆಕ್ಸ್ಟ್ ಡೇ ವೆನ್ ದೇ ಟೋಲ್ಡ್ ಮಿ ದಟ್, ಅದೇ ಮುಂಚೆನೆ ಹೇಳ್ತಾರೆ ನೀನು ಇಫ್ ಯು ಆರ್ ಗೆಟಿಂಗ್ ಟು ಪ್ಲೇ ಇನ್ ದ ನೆಟ್ಸ್ ಓನ್ಲಿ ಯು ವಿಲ್ ಗೆಟ್ ಟು ನೋ, ನಿಮ್ಮ ರೋಲ್ಸ್ ಎಲ್ಲ ಕ್ಲಿಯರ್ ಆಗಿ ಹೇಳ್ತಾರೆ. ಸೊ ಐ ವಾಸ್ ಲೈಕ್ ಓಕೆ, ಬಟ್ ಐ ಡಿಡ್ ನೋ ಐ ವಾಸ್ ಮೇಕಿಂಗ್ ಮೈ ಡೆಬ್ಯೂ. ಸೊ ಮ್ಯಾಚ್ ಕ್ಲೋಸಿಂಗ್ ತೊಗೊಂಬಂದಿದ ತಕ್ಷಣ ನಾನು ಓಪನ್ ಮಾಡೋದಕ್ಕೆ ಐ ವಾಸ್ ಒಂಥರ ಫೀಲಿಂಗ್, ವೆರಿ ಇಮೋಷನಲ್. ಲೈಕ್ ಹಿಂಗೆ ಸ್ವಲ್ಪ ಹಿಂಗೆ ಓಪನ್ ಮಾಡಿದ ತಕ್ಷಣ ರೆಡ್ ಇತ್ತು, ಬ್ಲೂ ಇತ್ತು. ಐ ವಾಸ್ ಲೈಕ್ ಅಂತ ಕ್ಲೋಸ್ ಮಾಡಿ ದೆನ್ ಐ ವಾಸ್ ಲೈಕ್ ಓಕೆ ಲೆಟ್ ಮೀ ಕಾಲ್ ಸಮ್ ಒನ್ ಸ್ಪೆಷಲ್ ಇನ್ ಮೈ ಲೈಫ್ ಬಿಕಾಸ್ ಆಫ್ ಹೂಮ್ ಐ ಆಮ್ ಹಿಯರ್ ಅಂದ್ಬಿಟ್ಟು ಐ ಕಾಲ್ಡ್. ಫಸ್ಟ್ ಕಾಲ್ ವಾಸ್ ಫಾರ್ ರೋಷನ್ ಸರ್, ವಿಡಿಯೋ ಕಾಲ್ ಮಾಡಿದೆ. ಕೆಪ್ಟ್ ದ ಕ್ಯಾಮ್ರಾ ಅಂಡ್ ಐ ವಾಸ್ ಲೈಕ್ ಐ ಶೋ ಯು ಸಮಥಿಂಗ್ ಅಂಡ್ ದೆನ್ ಈಸ್ ಲೈಕ್ ಐ ಶೋಡ್ ಮೈ ಜರ್ಸಿ. ಇಟ್ಸ್ ಲೈಕ್ ಓ ಕೊಟ್ಬಿಟ್ಟಿದ್ದಾರೆ ಬಟ್ಟೆ, ಐ ಡಿಂಟ್ ಟೆಲ್ ಹಿಮ್ ಈ ಥರ ಕೊಡ್ತಾ ಇದ್ದಾರೆ ಬಟ್ಟೆ. ಇಟ್ಸ್ ಲೈಕ್ ಓ ಕೊಟ್ಬಿಟ್ಟಿದ್ದಾರೆ ಬಟ್ಟೆ, ಹಾಕೊಂಡ್ಬಿಟ್ಟಿದ್ಯಾ ನಂಬರು 64. ಈಸ್ ಲೈಕ್ ಹಾಂ ಹೌದು 64 ಹಾಕ್ಸ್ಕೊಂಡಿದ್ದೀನಿ. ಐ ವಾಸ್ ಲೈಕ್ ಓ ಐ ಫೆಲ್ಟ್ ವೆರಿ ಹ್ಯಾಪಿ. ಈಸ್ ಲೈಕ್ ಅದು ಏನು ಮಾಡ್ತೀಯ ಗೊತ್ತಿಲ್ಲ, ನಂಗೆ ಒಂದು ಕ್ಯಾಪ್ ಕೊಟ್ಬಿಡು ಅಂತ ಅಂದರು. ಈ ವಾಸ್ ಲೈಕ್ ಕ್ಯಾಪಾ, ಸರಿ ಬಿಡಿ ಕೊಡ್ತೀನಿ, ಬಿಕಾಸ್ ಐ ಗೇವ್ ಹಿಮ್ ದ ಎಂಟೈರ್ ಸೆಟ್. ದಟ್ ವಾಸ್ ಅ ವೆರಿ ಇಮೋಷನಲ್ ಮೂಮೆಂಟ್. ದ ಥಿಂಗ್ ವಾಸ್ ಐ ಡಿಂಟ್ ಕ್ರೈ ಬಿಕಾಸ್ ಐ ಡಿಂಟ್ ವಾಂಟ್ ಟು ಥಿಂಕ್ ದಟ್ ದಿಸ್ ಇಸ್ ದ ಎಂಡ್ ಬಿಕಾಸ್ ಇಟ್ ವಾಸ್ ಜಸ್ಟ್ ದ ಸ್ಟಾರ್ಟ್. ಗುಡ್ ದಟ್ ಯು ಹ್ಯಾಡ್ ಅ ಥಾಟ್. ಆ ಥರ ಒಂದು ಥಾಟ್ ಬಂದಿತ್ತು. ಇಟ್ ವಾಸ್ ಕೆಲವ್ರಿಗೆಲ್ಲ ಇದೊಂದು ಜರ್ಸಿ ಸಿಕ್ಕಿದ್ರೆ ಸಾಕಪ್ಪ ಅಂತ, ಬಟ್ ಇಟ್ ವಾಸ್ ಲೈಕ್ ಇದು ಸಿಕ್ಕಿದ ತಕ್ಷಣ ಐ ಫೆಲ್ಟ್ ನೋ ದಿಸ್ ಇಸ್ ವೇರ್ ದ ಜರ್ನಿ ಸ್ಟಾರ್ಟ್ಸ್. ಜಾಬ್ ಇಸ್ ನಾಟ್ ಡನ್, ಯು ಹ್ಯಾವ್ ಟು ಪ್ಲೇ ಫಾರ್ ಯೋರ್ ನೇಷನ್ ಟುಮಾರೋ, ಯು ಕಾಂಟ್ ಬಿ ಲೈಕ್ ದಿಸ್ ಅಂತ ಅನ್ಕೊಂಡು ದೆನ್ ಐ ಥಾಟ್ ದಿಸ್ ಇಸ್ ನಾಟ್ ದ ಬಿಗರ್ ಮೂಮೆಂಟ್. ಗೆಲ್ಸು ಮ್ಯಾಚ್ನ. ದೆನ್ ಫಸ್ಟ್ ಮ್ಯಾಚ್ ವಿ ಒನ್ ಆ್ಯಂಡ್ ಐ ಪ್ಲೇಡ್ ವೆಲ್ ಆ್ಯಂಡ್ ಐ ವಾಸ್ ಲೈಕ್ ಓ ಅದೊಂದೇ ಮ್ಯಾಚ್ ಗೆದ್ದಿದ್ದು. ನಾವು ಆಡಿದ್ದು 3 ಮ್ಯಾಚಲ್ಲಿ ನಾನು ಆಡಿದ್ದು ಫಸ್ಟ್ ಮ್ಯಾಚ್ ವಿ ಒನ್. Okay. And then there were like rotation systems itto, and then the debut also I didn't even expect. And suddenly car usually when we sit in the bus ಕೂತಿದ್ದಾಗ ಕ್ಯಾಪ್ಸ್ ಇರುತ್ತಲ್ಲ ನಮ್ಮ ಹತ್ರನೇ ಇರುತ್ತೆ, ಸಡನ್ ಆಗಿ ಬಂದು ನನ್ನ ಹತ್ರ ಕ್ಯಾಪ್ ತೊಗೊಂಡ್ಬಿಟ್ರು ಲೈಕ್ ಇನ್ ದ ಬಸ್ ವೆನ್ ದೇ ಕೇಮ್ ಇನ್. ಐ ವಾಸ್ ಲೈಕ್ ಈ ಥರ ಕ್ಯಾಪ್ ಏನಕ್ಕೆ ತೊಗೊತಾರೆ, ಐ ಡಿಂಟ್ ನೋ ಈ ಥರ ಆಡ್ತಾ ಇದ್ದೀನಿ. ದೆನ್ ಹೀಲ್ ಟೆಲ್ ಮಿ ಈ ಥರ ಸಿಂಪಲ್ ಆಗಿಡು, ಆರಾಮಾಗಿ ಆಡು, ಟೆನ್ಷನ್ ತೊಗೋಬೇಡ, ಏನೋ ಇಷ್ಟೇ ಒಂದು 10 ಸೆಕೆಂಡ್ ಇದ್ರೂ, ಬಟ್ ಐ ವಾಂಟ್ ಟು ಕಾಲ್ ಹಿಮ್ ಬಿಕಾಸ್ ಹಿ ವಿಲ್ ರಿಮೈಂಡ್ ಮಿ ದಟ್ ಐ ಆಮ್ ಪ್ಲೇಯಿಂಗ್ ಫಾರ್ ಹಿಮ್ ಬಿಕಾಸ್ ಐ ಆಮ್ ಪ್ಲೇಯಿಂಗ್ ಫಾರ್ ಹಿಸ್ ಡ್ರೀಮ್, ಇಟ್ಸ್ ಅವರ್ ಡ್ರೀಮ್. ಸೊ ಇಟ್ ವಿಲ್ ರಿಮೈಂಡ್ ಮಿ ಓಕೆ ದಿವ್ಯಾ ಲೈಕ್. And then the next call is my trainer, Roshan sir. I call him and he tells me, ಈ ಥರ ಡಿಹೈಡ್ರೇಟ್ ಯೋರ್ ಸೆಲ್ಫ್, ಈ ಥರ ತಿನ್ನು, ಈ ಥರ ಮಾಡು, ಸ್ಟ್ರೆಚಿಂಗ್ ಮಾಡು, ಕೀಪ್ ಯೋರ್ ಸೆಲ್ಫ್ ಆಕ್ಯುಪೈಡ್, ಈಟ್ ಸಮಥಿಂಗ್. ಸೊ ಈ ಟೆಲ್ಸ್ ಮಿ ಆಲ್ ದಿಸ್. ಆ್ಯಂಡ್ ಅದಕ್ಕಿಂತ ಮುಂಚೆ ಅಂದರೆ 1-2 days 3 days ಬಿಫೋರ್ ಹೇಗಿರುತ್ತೆ? ಯು ಕ್ಯಾನ್ ಜಸ್ಟ್ ಟೆಲ್ ಅಸ್. ಫಸ್ಟ್ ಥಿಂಗ್ ಇಸ್ ದೇ ಆಸ್ಕ್ ಯು, ನಿಮಗೆ ಕೇಳ್ತಾರೆ ನಿಮ್ದೇನೋ ಪರ್ಸ್ನಲ್ ಏನೋ ರೂಟೀನ್ಸ್ ಇದೆಯಾ ಅಂತ. if they have their own trainers or if they have your own setup, they'll ಮುಂಚೆನೇ ಕೇಳಿಟ್ಕೋತಾರೆ, ವೆರಿ ಪ್ರೊಫೆಷನಲ್ ದೇರ್. ಸೊ ಇಫ್ ಯು ಡೋಂಟ್ ಹ್ಯಾವ್ ಎನಿ, ಅಲ್ಲಿ ಟ್ರೈನರ್ಸ್ ಇರ್ತಾರೆ ಆ್ಯಂಡ್ ಅವರು ಸ್ಲಾಟ್ಸ್ ಇಟ್ಟಿರ್ತಾರೆ. ಸೊ ಯು ನೀಡ್ ಟು ಫಸ್ಟ್ ಥಿಂಗ್ ವೆನ್ ವಿ ಎಂಟರ್ ದ ಗ್ರೌಂಡ್ ವಿಲ್ ಬಿ ದ ಮೊಬಿಲಿಟಿ ಡ್ರಿಲ್ಸ್ ವಿತ್ ದ ಬ್ಯಾಂಡ್ಸ್ ಆ್ಯಂಡ್ ಆಲ್ ಆಫ್ ದಟ್. ಸೊ ಇಟ್ಸ್ ಲೈಕ್ ಗೆಟಿಂಗ್ ಯೋರ್ ಮಸಲ್ಸ್ ರೆಡಿ, ಲೈಕ್ warm up. You're telling your muscles that get up, it's time to work now anta. Mobility drills ಎಲ್ಲ ಇರುತ್ತೆ, hurdles ಇರುತ್ತೆ, ladders ಇರುತ್ತೆ. So we do a little bit of mobility, hip mobility and all of that. And then as a team we all run together. So we play a game. After that game the toss will be done by then. So toss ಮುಗ್ದಿರುತ್ತೆ. So toss ಆಗಿದ ತಕ್ಷಣ we'll get to know whether we are batting or bowling. So batters go bat and bowlers ಬಂದು ಅಲ್ಲೊಂದು ಸ್ಲಾಟ್ ಗೊತ್ತಲ್ಲ, usually they go bowl and then fielding will be constant, it will be happening, yaar bekaru ban join agbodu. So this is actually how it starts. Keep your roles clarity, gap na idella, just execute it anta we talk and then we disperse. So this is how the pre-match routine will be. Like how do you hydrate, ಏನು ತಿಂತೀರಾ, what exactly do you eat before the match and ಎಷ್ಟು hour before ತಿಂತೀರಾ? It depends. See ಕೆಲವ್ರಿಗೆ ಏನಂದ್ರೆ usually ಕೆಲವ್ರಿಗೆ ಮ್ಯಾಚ್ ಇಂದಿನ ರಾತ್ರಿ ದೇ ಲೋಡ್ ಇನ್ ಅ ಲಾಟ್ ಆಫ್ ಕಾರ್ಬ್ಸ್ ಕೆಲವ್ರಿಗೆ. ಆ್ಯಂಡ್ ಸಮ್ ಪೀಪಲ್ ಕೆಲವ್ರಿಗೆ ಗೊತ್ತಲ್ಲ, ಮ್ಯಾಚ್ ಜಿಂಕ್ಸ್ ಇರೋದ್ರಿಂದಾಗಿರಲಿ, ಟೆನ್ಷನ್ ಇರೋದ್ರಿಂದಾಗಿರಲಿ, ಯೂಶಲಿ ರಾತ್ರಿ ಕೆಲವ್ರು ಯಾರೂ ತಿನ್ನಲ್ಲ ಬಿಕಾಸ್ ದಿಸ್ ಇಸ್ ವಾಟ್ ಐ ಹ್ಯಾವ್ ನಮ್ಮ ಕೊಲೀಗ್ಸ್ ಇರೋದ್ರಿಂದ. ಸೊ ಐ ನೋ. ಬಟ್ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ದೇ ಹ್ಯಾವ್ ಅ ವೆರಿ ಬಿಗ್ ಬ್ರೇಕ್ಫಾಸ್ಟ್ ಮ್ಯಾಚ್ಗೆ ಇಂದಿನ ಟೈಮಲ್ಲಿ. ನಾನು ಹೆಂಗೆ ಅಂದರೆ ನಾನು ಯೂಶಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀನಿ, ಅಂದರೆ ಲೈಕ್ ಸ್ಕಿಪ್ ಅಲ್ಲ, ಲೈಕ್ ಐ ಡೋಂಟ್ ಮ್ಯಾಚ್ ಡೇಗೆ, ಲೈಕ್ ಐ ಕೀಪ್ ಇಟ್ ವೆರಿ ಲೈಟ್. Especially if it's T20 and all of that, I keep it very light because ನಂದು ಯೂಶಲಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ತಿನ್ನೋದ್ರೆ 10. ಸೊ ಆಲ್ಮೋಸ್ಟ್ ನಿಮಗೆ ಫಸ್ಟ್ ಇನ್ನಿಂಗ್ಸ್ ಆಗೇ ಹೋಗ್ಬಿಟ್ಟಿರುತ್ತೆ. ಸೊ ಐ ಯೂಶಲಿ ಕೀಪ್ ಇಟ್ ಲೈಕ್ ಐ ಡ್ರಿಂಕ್ ಅ ಲಾಟ್ ಆಫ್ ಹೈಡ್ರೇಷನ್, ಲೈಕ್ ಟೆಂಡರ್ ಕೊಕೊನಟ್ಸ್ ಆಗಿರ್ಬೋದು, ಪ್ರೋಟೀನ್ ಶೇಕ್ಸ್ ಆಗಿರ್ಬೋದು, ಆರ್ ಐ ಹ್ಯಾವ್ ಅ ಓಟ್ ಮೀಲ್, ಚಿಯಾ ಪುಡಿಂಗ್, ಸೊ ಸಮಥಿಂಗ್ ಲೈಕ್ ದಟ್. ಐ ಕೀಪ್ ಇಟ್ ವೆರಿ ಲೈಟ್. ಐ ಈಟ್ ಅ ಲಾಟ್ ಆಫ್ ಪ್ರೋಟೀನ್ ಕಾರ್ಬ್ಸ್ ಇನ್ ದ ನೈಟ್. ಇಂದಿನ ದಿವಸ ಯೂಶಲಿ ದಟ್ ಇಸ್ ಅ ಬೆಟರ್ ಸೈನ್ because that is when your body kicks off. Better or suggested one actually instead ಬೆಳಗ್ಗೆಕ್ಕಿಂತ, because the more you load carbs now during the game, you feel
because your body is working hard now to fight the carbs. You feel heavy, like heavy, ಓಡಕ್ಕಾಗಲ್ಲ because it's fighting inside, and you also feel lethargic. So ಆ ಥರ preferably you can have small meal like dry fruits. I prefer a lot of nuts. Okay. And I prefer chia pudding, something with fiber. Keep it very light. So what do you take for like to hydrate yourself? Andre just water? No, BCAA. I use BCAAs. ಕೆಲವರು electrol use ಮಾಡ್ತಾರೆ. Tender coconut, pink salt, water, electrol. Okay, pink salt and water. Okay. I go ನಂದೆಲ್ಲ old school. ಅದು ಅದರಿಂದ ಲೈಕ್ ಈ ತರ ಪ್ರಾಡಕ್ಟ್ಸ್ ಗಳಿಂದ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಆಗುತ್ತಾ ಅಥವಾ ಇಸ್ ಇಟ್ ಲೈಕ್ ಜಸ್ಟ್ ಒಂದು ಸುಮ್ಮನೆ ನಾರ್ಮಲ್ ಏನು ಒಂದು ಪರ್ಫಾರ್ಮೆನ್ಸ್ ಇದೆ ಅದನ್ನೇ ಕ್ಯಾರಿ ಓವರ್ ಮಾಡುತ್ತಾ ಅಷ್ಟೇ? ಮ್ಯಾಟರ್ಸ್ ಅನ್ನೋದಕ್ಕಿಂತ ಇಟ್ ನಾಟ್ ಗೋನ್ ಟು ಗಿವ್ ಯು ಒಂದು ಬಿಗ್ ಬೂಸ್ಟ್. ಇಟ್ ಎವ್ರಿಥಿಂಗ್ ಇಸ್ ಲೈಕ್ ನೀನು ನೀನು ಆಫ್ ಸೀಸನ್ ಮಿಡ್ ಸೀಸನ್ ಅಲ್ಲಿ ಏನು ಮಾಡಿರ್ತೀಯೋ ಏನು ಲೋಡ್ ಮಾಡಿರ್ತೀಯೋ ಬಾಡಿಗೆ, ಇಟ್ಸ್ ಜಸ್ಟ್ ಗಿವಿಂಗ್ ಯು ಸಮ್ ರಿವಾರ್ಡ್ಸ್ ಅಷ್ಟೇ. ಸೊ ಹೌಸ್ ಯೋರ್ ಡಯಟ್? ನೀವು ಡೈಲಿ ಡಯಟ್ ಹೇಗಿರುತ್ತೆ ಆ್ಯಂಡ್ ಇಸ್ ಇಟ್ ಲೈಕ್ ನಾರ್ಮಲ್ ಆಗಿ ತಿಂತೀರಾ ಅಥವಾ ಮ್ಯಾಚ್ಗಳ ಮುಂಚೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಡಯಟ್ ಮಾಡ್ತೀರಾ? ನೋ, ಅದೇ ಐ ಟೋಲ್ಡ್ ಯು ನೋ, ಆಫ್ ಸೀಸನ್, ಮಿಡ್ ಸೀಸನ್, ಆನ್ ಸೀಸನ್ ಅಂತ ಬರುತ್ತೆ. ಸೊ ಆಫ್ ಸೀಸನ್ ಯೂಶಲಿ ವೆನ್ ಯು ಟ್ರಾವೆಲ್ ಆ್ಯಂಡ್ ಆಲ್ ದ್ಯಾಟ್, ನನಗೊಂದು ಕೆಲವು ಜಾಗಗಳು ಐ ವಾಂಟ್ ಟು ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಬಿಕಾಸ್ ಐ ಆಮ್ ಅ ಫುಡಿ. ಸೊ ನಾನು ರೀಸೆಂಟ್ ಐ ವೆಂಟ್ ಟು ಇಂಡೋನೇಷ್ಯಾ ಅಂಡ್ ಐ ವೆಂಟ್ ಆ್ಯಂಡ್ ಟ್ರಾವೆಲ್ಡ್. ಸೊ ನಾನು ಈಚೆ ಹೋದಾಗ ಐ ಟ್ರೆಂಡ್ ಟು ಈಟ್. ಆ್ಯಂಡ್ ವೆನ್ ಯು ಗೋ ಔಟ್ಸೈಡ್ ದ ಕಂಟ್ರಿ, ನೀವು ರೋಡಲ್ಲಿ ತಿನ್ನಿ, ಟು ಬಿ ವೆರಿ ಫ್ರ್ಯಾಂಕ್, ರೋಡಲ್ಲಿ ತಿಂದ್ರು ಇಲ್ಲಿ ಅವ್ರದ್ದು ಕ್ವಾಲಿಟಿ ಆಫ್ ಫುಡ್ ಈಸ್ ವೆರಿ ಗುಡ್. ಆ್ಯಂಡ್ ಆನ್ ಸೀಸನ್ ಇದ್ದಾಗ ಲೈಕ್ ಪ್ರಾಪರ್ ಆನ್ ಸೀಸನ್ದಾಗ ಪ್ರಾಪರ್ ಡಯಟ್, ಇಟ್ ವಿಲ್ ಬಿ ಮೋರ್ ಫೈಬರ್, ಪ್ರೋಟೀನ್, ಕಾರ್ಬ್ಸ್ ಲೆಸ್ ಆನ್ ಸೀಸನಲ್ಲಿ. ಆಫ್ ಸೀಸನಲ್ಲಿ ಜಾಸ್ತಿ ಕಾರ್ಬ್ಸು, ವೆಜಿಟೇಬಲ್ಸ್ ತಿಂದೇ ಇದ್ರೆ ಇಲ್ಲ, ಆ ಥರ. ಆ್ಯಂಡ್ ಲೈಕ್ ನಾವು 3 phases ಬಗ್ಗೆ ಮಾತಾಡಿದ್ವಿ, ಯುವರ್ ಸ್ಕೂಲ್, ಯುವರ್ ರಣಜಿ ಆ್ಯಂಡ್ ನೇಷನ್ ಗಾರ್ಡ್ ಇರೋದು. ಸೊ ಮೂರಲ್ಲೂ ಲೈಕ್ ಎನಿ ಮೆಮೊರೇಬಲ್ ಮ್ಯಾಚಸ್ ಆಫ್ ಯುವರ್ಸ್, ನಿಮಗೆ ತುಂಬ ಇಷ್ಟವಾಗಿದ್ದು ಮ್ಯಾಚು ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನ್ಸಿರೋದು? ವಿ ವರ್ ಪ್ಲೇಯಿಂಗ್ ಅಗೇನ್ಸ್ಟ್ ಬರೋಡಾ. ಕರ್ನಾಟಕ ಬರೋಡಾ ಇಸ್ ಪ್ಲೇಯಿಂಗ್. ಓಕೆ. ಆ್ಯಂಡ್ ದೆನ್ ವೆನ್ ವಿ ವರ್ ಪ್ಲೇಯಿಂಗ್, ಇಟ್ ವಾಸ್ ಅಪ್ಪು ಸರ್ಸ್ ಬರ್ಡೇ. ಓಕೆ. ಅವತ್ತು. ಆ್ಯಂಡ್ he was no more. Okay. He was not there. Okay. So it was his birthday, and then my pet also passed away. ಅದೇ ಇದರಲ್ಲಿ 2021 ಐ ಥಿಂಕ್, ಸಮ್ವೇರ್ 2021 2022 2022 ಇರಬೇಕು. ಸೊ ಆ ಟೈಮಲ್ಲಿ ಇಟ್ ವಾಸ್ ಲೈಕ್ ವೆರಿ ಇಮೋಷ್ನಲ್ ಟೂರ್ನಮೆಂಟ್ ಅದು ನನಗೆ. ಲೈಕ್ ನಂಗೆ ಅಪ್ಪು ಸರ್ ತುಂಬ ಇಷ್ಟ. ಸೊ ಯಾಕಂದರೆ ನಾನು ಅವ್ರನ್ನ ಮೀಟ್ ಮಾಡಿದ್ದು ಇನ್ನೊಂದು 6-7 months ಐ ಥಿಂಕ್, ಹಿ ವಾಸ್ ನೋ ಮೋರ್. ಸೊ ಐ ಸ್ಪೋಕ್ ಟು ಹಿಮ್, ತುಂಬ ಚೆನ್ನಾಗಿ ಮಾತಾಡಿದ್ರು. ಅಂದರೆ ಇವಾಗ ನಿಮಗೆ ಅವ್ರನ್ನ ಮೀಟ್ ಮಾಡಿದೋಗಿದ್ದಿದ್ರೆ ಮೇ ಬಿ ಅಷ್ಟೊಂದು ನನಗೆ ಫೀಲ್ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಬಟ್ ದೆನ್ ನಾನು ಅವ್ರ ಫ್ಯಾಮ್ಲಿನ ಮತ್ತು ಅವ್ರನ್ನ ತುಂಬ ಫಾಲೋ ಮಾಡ್ತೀನಿ, ಅಪ್ಪು ಸರ್ನ ಮತ್ತು ರಾಜ್ಕುಮಾರ್ ಸರ್ನ ತುಂಬ. ಬಿಕಾಸ್ ಅವ್ರ ಫ್ಯಾಮ್ಲಿ ಹೆಂಗೆ ಅಂದರೆ ತುಂಬ ಹೈಟ್ಸಲ್ಲಿ ಇದ್ದಾಗಲೂ ಎಷ್ಟು ಹಂಬಲ್ ಆಗಿರ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ಅಪ್ಪ ನನಗೆ ಫಸ್ಟಿಂದನೂ ಹೇಳ್ತಾಯಿದ್ರು, ರಾಜ್ಕುಮಾರ್ ಸರ್ ಮೂವೀಸ್ ನೋಡು ಅಂದ್ಬಿಟ್ಟು. ತುಂಬ ಒಂದು ಇಷ್ಟು ಕ್ಯಾಸೆಟ್ಸ್ ಇತ್ತು, ಇಷ್ಟು ಕ್ಯಾಸೆಟ್ಸಲ್ಲಿ ಎಲ್ಲ ರಾಜ್ಕುಮಾರ್ ಸರ್ ಮೂವೀಸ್ ಎಲ್ಲ ಕೂತ್ಕೊಂಡು ಈ ಥರ ಟೈಮ್ ಇರುತ್ತಲ್ಲ ಸ್ಕೂಲ್ ಸಮ್ಮರ್ ಹಾಲಿಡೇಸ್, ಕೂತ್ಕೊಂಡು ನೋಡ್ತಾ ಇದ್ದೆ ನಾನು. ಸೊ ಆ ಮೂವೀಸಲ್ಲೆಲ್ಲನೂ ತುಂಬ ಸಿಂಪ್ಲಿಸಿಟಿ ಅವರು ಇದ್ದಿದ್ದು, ಪ್ಲಸ್ ಅವರು ಪುನೀತ್ ಸರ್ ಅಷ್ಟೇ ತುಂಬ ಹಂಬಲ್ ಆಗಿದ್ದು, ಅವ್ರನ್ನ ಮೀಟ್ ಮಾಡಿದಾಗ ಮಾತಾಡಿದ್ದು ತುಂಬ ಸ್ಮೈಲಿಯಾಗಿ, ಬಬ್ಲಿಯಾಗಿ, ತುಂಬ ಮಗು ಮನಸ್ಸಿರುತ್ತಲ್ಲ. ಸೊ ಆ ಥರ ಐ ವಾಸ್ ಲೈಕ್, ಸೊ ನೀನು ಅಂದರೆ ನೀವೆಷ್ಟೇ ಮೇಲೆ ಹೋಗ್ತಾ ಇದ್ರೂ ತಲೆ ಮೇಲೆ ಹೊಡೆದ್ಬಿಟ್ಟು ದಿಸ್ ಇಸ್ ಲೈಫ್ ಅಂತ ಹೇಳೋಕ್ಕೆ ಅವರಿದ್ದರು. ಸೊ ಅವ್ರ ಜೊತೆ ಎಲ್ಲ ಮಾತಾಡಿ ಅದು ಆಗಿದ ತಕ್ಷಣ, ಇದೊಂದು ಆಗಿದ ತಕ್ಷಣ ದೆನ್ ಇಮಿಡಿಯೇಟಾಗಿ ಐ ವಾಸ್ ಇನ್ ದ ಟೂರ್ನಮೆಂಟ್, ಐ ಗೆಟ್ ಟು ನೋ ದಟ್ ಪುನೀತ್ ಸರ್ ಇಲ್ಲ ಅಂತ. ಇನ್ನೊಂದು 2 days ಹ್ಯಾವ್ ಟು ಗೋ ಪ್ಲೇ ಅ ಮ್ಯಾಚ್. ತುಂಬ ಎಫೆಕ್ಟ್ ಆಗಿದ್ದು, ಬಟ್ ನಾನು ಯಾರಿಗೂ ನೋಡ್ಸ್ಕೊಂಡಿಲ್ಲ. ಸೊ ಇಮೋಷ್ನಲ್ ಆಗಿದ್ದೆ. ಆ್ಯಂಡ್ ದೆನ್ ಐ ವಾಸ್ ಲೈಕ್, ಎಲ್ಲ ಬ್ಲ್ಯಾಕ್ ಬ್ಯಾಂಡ್ಸ್ ಕಟ್ಕೊಂಡು ವಿ ವರ್ ಪ್ರೇಯಿಂಗ್. ಯೂಶಲಿ ವೆನ್ ವಿ ಡೂ ದ್ಯಾಟ್, ವಿ ಪ್ರೇಡ್ ಫಾರ್ ಹಿಸ್ ಸೋಲ್. ಆ್ಯಂಡ್ ದೆನ್ ಆಗಿದ ತಕ್ಷಣ ಮ್ಯಾಚ್ ಇತ್ತು, ಅಂದರೆ ಪ್ರಾಕ್ಟೀಸ್ ಇತ್ತು. ಪ್ರಾಕ್ಟೀಸ್ ಆಗಿದ ತಕ್ಷಣ ವಿ ಹ್ಯಾಡ್ ಟು ಎಂಟರ್ ದ ಗ್ರೌಂಡ್. ಬರೋಡಾ ಮೇಲೆ ವಿ ಆರ್ ಪ್ಲೇಯಿಂಗ್. ಅವರು ಸರಿಯಾಗಿ ಹೊಡೆದಿದ್ರು, ಅವ್ರದ್ದೇ ಊರು ಬೇರೆ, ಅವ್ರದ್ದೇ ಸ್ಟೇಡಿಯಮ್ಮು. ಹೊಡೆದಿದ್ರು ಒಂದು 280 50 ಓವರ್ಸಲ್ಲಿ 280 ಹೊಡೆದಿದ್ರು. ಫುಲ್ ಸುಸ್ತಾಗ್ಬಿಟ್ಟಿದ್ವಿ, ಬಿಸಿಲು ಬೇರೆ. ಆ್ಯಂಡ್ ದೆನ್ ವಿ ವರ್ ಸಿಟ್ಟಿಂಗ್ ಇನ್ ಸೈಡ್. ಅಲ್ಲಿ ವಿ ವರ್, ಅವರು ನಮ್ದು ಬ್ಯಾಟಿಂಗ್ ನಡೀತದೆ, ನಾನು 1 down, ಯೂಶಲಿ ಗೋ 1 down. ಅಲ್ಲಿ ಆಡ್ತಾ ಇರ್ಬೇಕಾದ್ರೆ ಫಸ್ಟ್ ವಿಕೆಟ್ ಬಿತ್ತು. ವಿ ವರ್ ಅಬೌಟ್ ಸಮ್ 15 runs ಏನೋ, ಒಂದು ವಿಕೆಟ್ ಬಿತ್ತು. ಬಿದ್ದಿದ ತಕ್ಷಣ ಐ ವಾಕ್ಡ್ ಇನ್. ಬಿಫೋರ್ ವಾಕಿಂಗ್ ಇನ್ ಐ ವಾಸ್ ಲೈಕ್, ಐ ಡೋಂಟ್ ನೋ ವಾಟ್ ಹ್ಯಾಪೆಂಡ್, ಐ ಹ್ಯಾವ್ ಟು ಡೂ ಸಮಥಿಂಗ್ ಟುಡೇ ಅಂತ ಅನಿಸ್ತು. ಆ್ಯಂಡ್ ದೆನ್ ಐ ವೆಂಟ್ ಇನ್. ಐ ಸ್ಕೋರ್ಡ್ ಅಬೌಟ್, ಫಸ್ಟ್ ಬಾಲ್ ಆಫ್ ಸ್ಪಿನ್ನರ್ ಆಗ್ತದಾಳೆ, ಹಿಂಗೆ ಎಡ್ಜ್ ಆಯಿತು. ಆ್ಯಂಡ್ ಇಟ್ ಡಿಂಟ್ ಇವನ್ ಟಚ್ ದ ಬೇಲ್ಸ್ ನಾರ್ ದ ಸ್ಟಂಪ್. 3 ಸ್ಟಂಪ್ ಇದೆ. To be very frank, the wicket keeper was Yastika Bhatia, if you know, the Indian player. She was the wicket keeper.
and Tarnum Patan is bowling off spinner. Osa ball usually it will not turn alva. Usually it will not, it will skid on. Ad henge miss ಆಯ್ತು ಅಂತ I take leg stump guard. I played ಹೆಂಗ್ ಮಿಸ್ ಆಯ್ತೋ ಗೊತ್ತಿಲ್ಲ, ಆ ಬಾಲ್ ಡಿಸೈಡ್ ಮಾಡಿದೆ ಇವತ್ತು ಸತ್ರು ಇವರು ಅಂತ. ಇಟ್ ವಾಸ್ ಲೈಕ್ ಚಾನ್ಸ್ ಅದು ಅಂದರೆ ಇಟ್ಸ್ ಯು ಬಾಲ್ ಆಫ್ ಸ್ಪಿನ್ನರ್ದು ಯೂಶಲಿ ಒಳಗೆ ಬರೋದು ಈಚೆ ಹೋಯ್ತು ಅಂದರೆ ವೆನ್ ಯು ಪ್ಲೇಯಿಂಗ್ ಇಟ್ ಜಸ್ಟ್ ನ್ಯೂ ಬಾಲ್ ಯೂಶಲಿ ಇಟ್ ಸ್ಕಿಡ್ಸ್ ಆನ್. ಸ್ಟಂಪ್ ಮಿಸ್ ಆಯ್ತು and then everyone like shouted and she sat down, Yastika, like just to miss ಆಯ್ತು. We finished the game 40 overs and we were only 2 down. ಇನ್ನೊಂದು ವಿಕೆಟ್ ಹೋಗಿರ್ಬೋದು ಅಷ್ಟೇ ನನ್ನ ಮುಂದೆ. We smashed them. 40 overs ಅಲ್ಲಿ I scored about 140 odd or something. I was not out. I won the game and I was like okay. When I came out ಏನಾಯ್ತೋ ಗೊತ್ತಿಲ್ಲ ನನಗೆ. When I came out everyone were coming to me. I told him that ಒಬ್ರಿಗೆ ಮಾತ್ರ ಅರ್ಥ ಆಯ್ತದು why I was so emotional ಅಂತ, because ಶುಭಾ ಸತೀಶ್ ಅಂತ she knew that I was very connected to my pet. ಆಮೇಲೆ ಅಪ್ಪು ಸರು ತುಂಬಾ ಕ್ಲೋಸ್ ಅಂತ ಗೊತ್ತಿತ್ತು. and then I don't know what happened, full I was crying and I'm like full ಇಟ್ಕೊಂಡಿದ್ದೆ ಎಮೋಷನ್. and then when I scored and then when ಅಪ್ಪು ಸರ್ also told me that ನೀನು ಏನಾದರೂ ಮಾಡಬೇಕು ಅಂತ ಹೇಳಿದಿಕ್ಕೂ and then my pet wickets miss ಆಗಿದ್ದಲ್ಲ, ಮ್ಯಾಚ್ ಮಿಸ್ ಆಗೋಯ್ತು ಅವ್ರಿಗೆ. ಇಲ್ಲ and ನೀವು ಲೈಕ್ ಒನ್ ಡೌನ್ ಬರೋದು ನಿಮ್ದು ನಾರ್ಮಲ್ ಪೊಸಿಷನ್? ಯೂಶಲಿ ಐ ಯೂಸ್ ಟು ಓಪನ್. ನಾನು 4-5 years ಫುಲ್ ನಾನು ಆಡಿರೋದು ಕಂಫರ್ಟಬಲ್ ಇನ್ ಒನ್ ಡೌನ್ ಅಲ್ಲೂ ಕಂಫರ್ಟಬಲ್ ಆಗಿರ್ತೀರಾ? ಓಕೆ, ಲೈಕ್ ಕ್ರಿಕೆಟರ್ಸ್ಗೆ ಐ ಹ್ಯಾವ್ ಸೀನ್ ಲೈಕ್ ಸಡನ್ ಆಗಿ ಪೊಸಿಷನ್ ಚೇಂಜ್ ಆಗ್ಬಿಟ್ರೆ ಅವ್ರ ಪರ್ಫಾರ್ಮೆನ್ಸ್ಗೂ ಎಫೆಕ್ಟ್. ತುಂಬಾ ಕೆಳಗೂ ಆಡಿದ್ದೀನಿ ನಾನು ರೀಸೆಂಟ್ ಆಗಿ T20 ಟೂರ್ನಮೆಂಟ್ 5 ಡೌನ್ 4 ಡೌನ್ ಬಿಕಾಸ್ ಟೀಮ್ ರಿಕ್ವೈರ್ಮೆಂಟ್. ಬಟ್ ಪರ್ಫಾರ್ಮೆನ್ಸ್ ಏನು ಪ್ರಾಬ್ಲಮ್ ಆಗಲ್ವಾ? ಅದು ಮೈಂಡ್ ಸೆಟ್ ಯಾ. ಈಚ್ ಆ್ಯಂಡ್ ಪ್ಲೇಯರ್ ಇವಾಗ ಕೆಲವರೆಲ್ಲ ಪ್ರಿಪೇರ್ ಆಗಿರಲ್ಲ. ಸಿ ವೆನ್ ಯು ನನಗೇನಂತ ಅಪ್ಪ ಒಂದೇ ಹೇಳೋದು ಇವಾಗವರೆಗೂ, ನೀನು ಕ್ರಿಕೆಟ್ ಆಡಬೇಕು ಅಂದರೆ ಎಲ್ಲಿ ಆಡೋದಕ್ಕೂ ರೆಡಿ ಇರಬೇಕು. ಬಿಕಾಸ್ ನೀನು ಇಲ್ಲ ನಾನು ಓಪನಿಂಗೇ ಆಡ್ತೀನಿ ಅಂದರೆ ನಿನ್ನ ಜಾಗಕ್ಕೆ ಬೇರೆ ಯಾರೇ ಬಂದರು, ಇಫ್ ಯು ಡೋಂಟ್ ಪ್ಲೇ, ಇವಾಗ ನೋಡಿ ದಿವ್ಯಾ ಓಪನಿಂಗೇ ಆಡೋದು ಈಚೆ ಕೂಡಿಸಿ ಅಂತ ಹೇಳಿದೆ. ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಪ್ಲೇಯರ್ಸ್ ಲೂಸ್ ಪ್ಲೇಸಸ್ ಲೈಕ್ ದಟ್. ನಾನು ಓಪನಿಂಗೇ ಆಡೋದು, ನಾನು ಎಲ್ಲೂ ಆಡೋಕ್ಕಾಗಲ್ಲ ಅಂತ ಅಂದರೆ ಯು ಲಾಸ್ಟ್ ಯೋರ್ ಪ್ಲೇಸ್. ಇವಾಗ ನೋಡಿ ಬೌಲಿಂಗು ಅಷ್ಟೇ, ನಾನು ಇಲ್ಲ ನಾನು ಪವರ್ ಪ್ಲೇಲೇ ಆಗ್ತೀನಿ, ಇಲ್ಲ ನಾನು ಡೆತ್ ಓವರ್ಸಲ್ಲಿ ಆಗ್ತೀನಿ ಅಂತ ಹೇಳಿದ್ರೆ ಯಾರು ಕೊಡ್ತಾರೆ ಬೌಲಿಂಗು? ಮ್ಯಾಚೇ ಮುಗ್ದೋದ್ರೆ ಡೆತ್ ಓವರ್ಸಲ್ಲಿ ಆಗ್ತೀರಾ ನೀವು. ಸೊ ಅದೊಂದು ಮೈಂಡ್ ಸೆಟಲ್ಲಿ ಅಪ್ಪ ಒಂದು ನೀಟಾಗಿ ಹೇಳಿದೆ ನನಗೆ. ಬ್ಯಾಟಿಂಗ್ ಆಡಂಗಿದ್ರೆ ಶುಡ್ ಬಿ ಓಕೆ ಟು ಪ್ಲೇ ಎನಿವೇರ್. ಇಲ್ಲ ಕಳಿಸಿ ನಾನು ಹೇಳ್ತಿದ್ದೆ, ನಾನು ಕೆಳಗೆ ಕಳಿಸಿದ್ದಾರೆ, ನನಗೆ ಬ್ಯಾಟಿಂಗ್ ಆಡೋಕ್ಕೆ ಇಷ್ಟ. ಫಸ್ಟ್ ಆಫ್ ಆಲ್ ನಂಗೆ ಬ್ಯಾಟಿಂಗ್ ಅಂದರೆ ಪ್ರಾಣ. ನನಗೆ ಎಷ್ಟು ದಿವಸ ಪೂರ್ತಿ ಬ್ಯಾಟಿಂಗ್ ಆಡೋ ಅಂದರೆ ನಿಂತ್ಕೊಂಡು ಆಡ್ಬಿಡ್ತೀನಿ. ಡೇಸ್ ಗೇಮ್ ಅಂದರೆ ನನಗೆ ಅಷ್ಟೊಂದು ಇಷ್ಟ. ಆ ಥರದ್ರಲ್ಲಿ ನನಗೆ ಇನ್ನೂ ಕೆಳಗೆ ಕಳಿಸಿ ಇನ್ನೊಂದು 5 ಓವರ್ ಆಡೋ, ಇನ್ನೊಂದು 3 ಓವರ್ ಬಾಕಿ ಇದ್ದಾಗೆಲ್ಲ ಕಳಿಸಿದ್ರೆ ನನಗೆ ಐ ಕಾಂಟ್ ಹ್ಯಾವ್ ಟು ಟೆಲ್ ಮೈ ನಮ್ಮ ಆಗ್ತಾಯಿಲ್ಲ. ನನಗೆ ಕೆಳಗೆ ಕಳಿಸಿದ್ದಾರೆ, ಒನ್ ಡೌನ್ ಕಳಿಸಿದ್ದಾರೆ, ಹಂಗೆ ಹೇಳಂಗೆ ಇಲ್ಲ. ನೀನು ಯು ಹ್ಯಾವ್ ಟು ಗೆಟ್. ಇವಾಗ ನೀನು ಇಂಡಿಯನ್ ಟೀಮಲ್ಲಿ ತೊಗೊತಾರೆ ಅಂತ ಇಟ್ಕೋ, ನಿಂಗೆ ಅಲ್ಲಿ ಮೇಲೆ ಟಾಪ್ 5 ಸ್ಲಾಟ್ ಫಿಕ್ಸು ಕ್ಲೋಸ್ ಆಗಿಬಿಟ್ಟಿದೆ. ನೀನು ಕೆಳಗೆ ಹೋಗ್ಬಿಟ್ಟು ಇವಾಗ ಮ್ಯಾಚ್ ಫಿನಿಷರ್ ಆಗಿ ಆಡಬೇಕು ಅಂದರೆ ಯು ಶುಡ್ ಬಿ ಏಬಲ್ ಟು ಪ್ಲೇ. ಅಂದರೆ ಇವಾಗ ಯೋಚನೆ ಮಾಡ್ತಾರೆ ದಿವ್ಯಾ, ಇಲ್ಲಪ್ಪ ಎಲ್ಲ ಡೌನಲ್ಲಿ ಆಡ್ತಾಳೆ, ಅದು ಬರಬೇಕು. ಈಗ ನೀವು ಆಸ್ ಅ ಬ್ಯಾಟರ್ ಆಗಿ ಒಂದು ಮೈಂಡ್ ಸೆಟ್ ಇಟ್ಕೊಂಡಿರ್ತೀರಾ. ಸೊ ಸಡನ್ಲಿ ನಿಮ್ಮನ್ನು ಆಲ್ರೌಂಡರ್ ಮಾಡಿಬಿಡ್ತಾರೆ ಅನ್ಕೊಳ್ಳಿ. ಸೊ ಹೌಸ್ ದಟ್ ಮೈಂಡ್ ಸೆಟ್ನ ಹೆಂಗೆ ಚೇಂಜ್ ಮಾಡ್ಕೊತೀರಾ ಒಂದು ಮ್ಯಾಚ್ಗಾಗಲಿ ಆ ಒಂದು ಟೂರ್ನಮೆಂಟ್ಗೋಸ್ಕರ ಮಾತ್ರ? ಅಂದರೆ ಯು ಹ್ಯಾವ್ ಟು ಬೋಲ್. ಅಂದರೆ ನಿಮ್ಗೆ ಇವಾಗ ಆಪ್ಷನ್ ಇಲ್ಲ. ಇವಾಗ ನೌ ದಟ್ ದ ಕ್ರಿಕೆಟ್ ಇವಾಗ ಹೆಂಗೆ ಹೋಗ್ತದೆ ಅಂದರೆ, ಮುಂಚೆ ಆದರೆ ಬರೀ ಬ್ಯಾಟಿಂಗ್ ಆಡ್ಕೊಂಡಿದ್ರೆ ನಡೀತಾ ಇತ್ತು. ಇವಾಗ ಚಾನ್ಸೇ ಇಲ್ಲ. ಇವಾಗ ಮೆನ್ಸ್ ಟೀಮಲ್ಲಾಗಲಿ ವುಮೆನ್ಸ್ ಟೀಮಲ್ಲಾಗಲಿ ನೀವು 2 ಡಿಪಾರ್ಟ್ಮೆಂಟಲ್ಲಿ ಇರಲೇಬೇಕು. ಇದರ್ ಯು ಹ್ಯಾವ್ ಟು ಬಿ ಅ ಬ್ರಿಲಿಯಂಟ್ ಫೀಲ್ಡರ್, ಮನೀಶ್ ಪಾಂಡೆ ಥರ ಫುಲ್ ಬ್ರಿಲಿಯಂಟ್ ಫೀಲ್ಡರು, ಇಲ್ಲ ಬ್ಯಾಟರ್ ಆಗಿರಬೇಕು. ಇಲ್ಲ ಅಂದರೆ ಬಂದು ಹಾರ್ದಿಕ್ ಪಾಂಡೆ ಥರ ಒಂದು 4-5 ಓವರು ಹಾಕೊಡ್ಬೇಕು. ಶಿವಮ್ ದುಬೆ ಥರ ಒಂದು 2-3 ಓವರ್ ಹಾಕೋತಾರಾದ್ರೂ ಕೆಪಾಸಿಟಿ ಇರಬೇಕು. ಕೊಡ್ತಾರೋ ಬಿಡ್ತಾರೋ ಇಟ್ಸ್ ಲೆಫ್ಟ್ ಟು ದೆಮ್. ಬಟ್ ದೆನ್ ಯು ನೀಡ್ ಟು ಬಿ ಗುಡ್ ಅಟ್ 2 ಡಿಪಾರ್ಟ್ಮೆಂಟ್ಸ್ ಆಲ್ಸೋ. ಓಕೆ, ಸೊ ನೀವು ರೈಟ್ ಆರ್ಮ್ ಬೌಲರ್ ಆ್ಯಂಡ್ ಸೊ ಅದ್ರ ಬಗ್ಗೆ ಹೇಳಿ, ಬೌಲಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಸೊ ಐ ವಾಸ್ ಅ ಫಾಸ್ಟ್ ಬೌಲರ್, ಲೈಕ್ ಮೀಡಿಯಂ ಪೇಸ್ ಬೌಲರ್ ಆಗಿದ್ದೆ ನಾನು. ಸೊ ಮೀಡಿಯಂ ಅಂಡರ್ 19, 20, 21, 20ವರೆಗೂ ಐ ವಾಸ್ ಬೌಲರ್, ಪೇಸರ್. ಬಟ್ ದೆನ್ ತುಂಬ ನನಗೆ ಪೇಸ್ ಬೌಲಿಂಗ್ ಆಗ್ದಾಗಲ್ಲ ಐ ಯೂಸ್ ಟು ಗೆಟ್ ಬ್ಯಾಕ್ ಪೇನ್. ಅಂದರೆ ಬಿಕಾಸ್ ಆಫ್ ಮೈ ಹೈಟ್, ಐ ಡೋಂಟ್ ನೋ, ಆರ್ ಮೈ ಲ್ಯಾಂಡಿಂಗ್, ಆರ್ ನನಗೆ ಬೌಲಿಂಗ್ ಅಂತ ಇವಾಗವರೆಗೂ ಯಾವ ಬೌಲಿಂಗ್ ಕೋಚ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದಿಲ್ಲ. ಸ್ಟಾರ್ಟ್ ಮಾಡಿದ್ದೆ ನಾನು ಪೇಸರ್ ಆಗಿ, ಶ್ರೀನಿವಾಸ್ ಮೂರ್ತಿ ಸರ್ ಕೋಚ್ ಇದ್ರು. ಸೊ ಐ ಸ್ಟಾರ್ಟೆಡ್ ತುಂಬ ಬ್ಯಾಕ್ ಪೇನ್ ಬರ್ತಿದ್ದೆ. ಆಸ್ ಐ ಹ್ಯಾವ್ ಟು ಗೋ ಬ್ಯಾಟ್ ಆಲ್ಸೋ ಅಲ್ವಾ, ಅದು ನನ್ನ ಮೇಲೆ ರೆಸ್ಪಾನ್ಸಿಬಿಲಿಟಿ ಇತ್ತು. ಟು ಬ್ಯಾಟ್ ಲಾಂಗ್, ತುಂಬ ಲಾಂಗ್ ಆಗಿ ಬ್ಯಾಟ್ ಮಾಡಬೇಕಿತ್ತು. ಸೊ ಐ ಹ್ಯಾಡ್ ಟು ಲೈಕ್ ಐ ಟೋಲ್ಡ್ ಓಕೆ ನೋ ದಿಸ್ ಇಸ್ ನಾಟ್ in batting ಅಲ್ಲಿ if you are compromising then I'm a batter who can just bowl for the team if they need. ಸೊ ಅವಾಗ ನಾನು ಅಂದ್ಕೊಂಡೆ ಇಲ್ಲ ಏನಾದರೂ ಮಾಡಬೇಕು ಅಂತ ಆಫ್ ಸ್ಪಿನ್ ಸುಮ್ಮನೆ ಆಗ್ತಾಯಿದ್ದೆ, ಆಫ್ ಸ್ಪಿನ್ ಆಗ್ತಾಯಿದ್ದೆ. ಆ್ಯಂಡ್ ದೆನ್ ಐ ವಾಸ್ ಲೈಕ್ ಓಕೆ, ಅಪ್ಪ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅಪ್ಪ ಒಂದು ಸ್ವಲ್ಪ ಕೋನ್ಸೆಲ್ಲ ಇಟ್ಟು ಈ ಥರ ಹಾಕು, ಸ್ಲೋಗಿ ಹಾಕು, ತಿರುಗಿಸು. ಅಪ್ಪ ಇಸ್ ಯೂಶಲಿ ಅ ಟರ್ನರ್ ಆಫ್ ದ ಬಾಲ್. ಸೊ ಅವ್ರು ಲೆಫ್ಟಲ್ಲಿ ನೋಡಿಸ್ತಾ ಇದ್ದೆ. ದೆನ್ ಐ ಲರ್ನ್ಡ್, ಸೀಮಲ್ಲಿ ಹೇಳ್ಕೊಟ್ರು ಹಿಂಗೆ ಹಾಕ್ಬೇಕು, ಹಿಂಗೆ ರೆಫ್ಸ್ ಬರುತ್ತೆ ಬಾಲಲ್ಲಿ ಅಂತೆಲ್ಲ ಹೇಳ್ಕೊಡ್ತಾ ಇದ್ರು. ಸೊ ಐ ವಾಸ್ ಲೈಕ್ ಓಕೆ ಅಲ್ಲಿ ಪಿಕಪ್ ಅಂದ್ಬಿಟ್ಟು ಆಗ್ತಾಯಿದ್ದೆ. ಹಾಕಿದ ತಕ್ಷಣ ದೆನ್ ಐ ಸ್ಟಾರ್ಟೆಡ್ ಆ ಬೌಲಿಂಗ್. ಇನ್ನೇನು
ಈ ಥರ ಎಲ್ಲ ಸ್ಪಾಟ್ ಬೌಲಿಂಗ್ ಒಂದು 100 ಬಾಲ್ ಎಲ್ಲ ಏನು ಹಾಕಿಲ್ಲ. ಆಗ್ತಾ ಇದ್ದೆ ಸುಮ್ಮನೆ ಹಂಗೆ ನೆಟ್ಸಲ್ಲಿ ಬಾಲ್ ಹಾಕಿದ್ರು ನೆಟ್ಸಲ್ಲೂ ಆಗ್ತಾ ಇದ್ದೆ. ದೆನ್ ದೇ ಟೋಲ್ಡ್ ದಟ್ ನೀನೊಂದು 2 ಓವರ್ ಹಾಕ್ಲೇಬೇಕು ಟೀಮ್ಗೆ ಅಂತ. ವಾಸ್ ಲೈಕ್ 2 ಓವರ್ ತಾನೇ ಹಾಕೊಡ್ತೀನಿ ಅಂತ ಹಾಕ್ದೆ. T20 ಟೂರ್ನಮೆಂಟ್ ಆಲೂರಲ್ಲಿ ನಡೀತದೆ. ನಮ್ಮ ಆಲೂರು ಹೋಸ್ಟ್ ಮಾಡಿ, ಅಂದರೆ ಕರ್ನಾಟಕ ಹೋಸ್ಟ್ ಮಾಡಿರೋ T20. ಐ ಡೋಂಟ್ ರಿಮೆಂಬರ್ ವಿಚ್ ಟೀಮ್ ಆಡ್ತಾ ಇದೀವಿ. ಟೈ ಆಗೋಯ್ತು ಮ್ಯಾಚ್. ಟೈ ಆಯಿತು. ಯಾರ್ಯಾರು ಬೌಲರ್ಸು ರಾಮೇಶ್ ಅಂದರೆ ಆಲ್ ಟಾಪ್ ಒಳ್ಳೊಳ್ಳೆ ಬೌಲರ್ಸು, ಅಂದರೆ ನಮ್ಮ ಟೀಮ್ಗೆ ಗನ್ ಬೌಲರ್ಸ್ ಅವರು 3 ಎಕ್ಸ್ಕ್ಲೂಸಿವ್ ಬೌಲರ್ಸ್ ಇದ್ರು, 4-5 ಜನ ಅವರಿದ್ರು. ಇದ್ದಿದ ತಕ್ಷಣ ನಮ್ಮ ಕೋಚ್ ಬಂದಿದ್ದ ತಕ್ಷಣ ಶಿ ವಾಸ್ ಲೈಕ್ ಮ್ಯಾಚ್ ಸೂಪರ್ ಓವರ್ ಇದು. ನೆಕ್ಸ್ಟ್ ಸೂಪರ್ ಓವರು ಯಾರ ಕೈಯಲ್ಲಿ ಹಾಕ್ಸೋದಂದ್ರೆ ಡಿಸ್ಕಸ್ ಮಾಡ್ತಿದ್ದಾರೆ. ಯಾರಿಗೂ ಬೌಲರ್ಸು ಕೊಟ್ಟೇ ಇಲ್ಲ ಬಾಲು, ಪ್ಯೂರ್ ಬೌಲರ್ಸ್ಗೆ. ಲೈಕ್ ದಿವ್ಯಾ ಕೈಯಲ್ಲಿ ಹಾಕ್ಸು ಅಂದ್ರೆ ಫಸ್ಟ್ ಓವರು ನಾನು ಸೂಪರ್ ಓವರ್. ಲೈಕ್ ಓಕೆ ಇಲ್ಲ, ಇಟ್ ಡಸಂಟ್ ಮ್ಯಾಟರ್ ಬಿಕಾಸ್ ಅವ್ರ ಮೈಂಡ್ ಸ್ಟ್ರಾಂಗ್ ಇದೆ. ನಂಗೆ ಲೇಟರ್ ಬಂದಿದ್ದು ನ್ಯೂಸು, ಮೈಂಡ್ ಸ್ಟ್ರಾಂಗ್ ಇದೆ, ಗ್ರಿಟ್ ಬೇಕು ಅದಕ್ಕೆಲ್ಲ ಹಾಕೋಕ್ಕೆ. ಸೂಪರ್ ಓವರು ಬೌಲರ್ಸ್ ಹೆಂಗೆಂಗೋ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಕೊಟ್ಟರು. ಸೊ ವಿ ಕನ್ಸಿಡರ್ಡ್ 9 runs ಕೊಟ್ಟಿದ್ದೀನಿ ಓವರಲ್ಲಿ. 9 runs ಕೊಟ್ಟೆ. ಆ್ಯಂಡ್ ದೆನ್ ವಿ ಚೇಸ್ಡ್ ಬ್ಯಾಕ್ ಇನ್ ಸಮ್ 3 balls or something. ಆ ಮ್ಯಾಚ್ ಗೆದ್ಬಿಟ್ವಿ ನಾವು. 9 runs ಕೊಟ್ಟಿದ್ದೀನಿ ಅಷ್ಟೇ 6 balls ಅಲ್ಲಿ ಆಸ್ ಅ ಪಾರ್ಟ್ ಟೈಮ್ ಬೌಲರ್. ಇನ್ನೊಂದು ಮ್ಯಾಚು ನೆಕ್ಸ್ಟ್ ಇದಾಯಿತು. ವಿ ವರ್ ಪ್ಲೇಯಿಂಗ್ ಸಮ್ ಅದರ್ ಸ್ಟೇ, ವಿ ವರ್ ಪ್ಲೇಯಿಂಗ್ ಅಗೇನ್ಸ್ಟ್ ಗೋವಾ. ಕತ್ತಿಗೆ ಬಂದಿದ್ದೆ ಮ್ಯಾಚು. 9 runs ಅವ್ರು ಹೊಡೆದಿದ್ದಾರೆ ಆ್ಯಂಡ್ ವಿ ಹ್ಯಾಡ್ ಟು ಕನ್ಸೀಡ್. ಅಂದರೆ ವಿ ಸ್ಕೋರ್ಡ್ ಸಮ್ 9 odd runs. 9 runs ಐ ಹ್ಯಾವ್ ಟು ಡಿಫೆಂಡ್. ಸೂಪರ್ ಓವರ್ ಯಾರು ಹಾಕ್ಸಿದಾರೆ ಮತ್ತೆ ನಾನೇ. 9 runs ಆ್ಯಂಡ್ ಐ ಹ್ಯಾವ್ ಟು ಸೇವ್ ದ ಟೀಮ್. ಅದು ಆದರೆ ವಿ ಆರ್ ಗೆಟಿಂಗ್ ಕ್ವಾಲಿಫೈಡ್ ಫಾರ್ ನಾಕ್ಔಟ್ಸ್. ಕ್ವಾಲಿಫೈಯರ್ ಮ್ಯಾಚ್, ಯಾಕಂದರೆ 2-3 ಸೋತಿದ್ವಿ ನಾವು. ಡೂ ಆರ್ ಡೈ ಮ್ಯಾಚ್ ಅದು ಗೋವಾ ಮೇಲೆ. 9 runs ಏನೋ ವಿ ಹ್ಯಾಡ್ ಟು ಡಿಫೆಂಡ್. 9 runsನ ಡಿಫೆಂಡ್ ಮಾಡೋ ಅಷ್ಟೊತ್ತಿಗೆ ಮೈ ಹಾರ್ಟ್, ನನ್ನ ಬ್ಯಾಟಿಂಗಲ್ಲೂ ಅಷ್ಟೊಂದು ಇದಿರಲಿಲ್ಲ. ಬಿಕಾಸ್ ಸಮಥಿಂಗ್ ಲಿಟಲ್ ಅಪ್ ಸೈಡ್ ಡೌನ್ ಅಂದಾಗ ಸೂಪರ್ ಓವರ್ ಮತ್ತೆ ನಾನೇ ಹಾಕಿದೆ ಆ್ಯಂಡ್ ಐ ವನ್ ದ ಗೇಮ್. ಸೊ 2 ಸೂಪರ್ ಓವರ್ಸ್ ಹಾಕಿದ್ದೀನಿ ಕರ್ನಾಟಕಗೆ, 2 ಸೂಪರ್ ಓವರ್ಸು ಗೆಲ್ಸಿದ್ದೀನಿ ನಾನು. ಸೊ ಅದೊಂದು ಸ್ವಲ್ಪ ಪ್ರೌಡ್ ಮೂಮೆಂಟು. ಆ್ಯಂಡ್ ವೆನ್ ಎವರ್ ಐ ಕಮ್ ಟು ಬೋಲ್ ಐ ಗೆಟ್ ವಿಕೆಟ್ಸ್. ಸೊ ದೇ ಕಾಲ್ ಮಿ ಅ ಗೋಲ್ಡನ್ ಆರ್ಮ್ for Karnataka. Everyone say that. That's crazy. So ಈ ಒಂದು ಪೀರಿಯಡ್ಸ್ ಅಲ್ಲಿ ಲೈಕ್ ಪ್ರತಿಯೊಬ್ಬ ವಿಮೆನ್ಗೂ ಒಂದೊಂದು ಮಂತ್ಲಿ ಇದೊಂದು ಚಮ್ಸ್ ಅಂತ ಬರುತ್ತೆ. ಸೊ ಅಲ್ಲಿ ಆ ಪಾರ್ಟ್ ಅಲ್ಲಿ ನಮಗೇನೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಈ ಒಂದು ಟೈಮಲ್ಲಿ ಇವ್ರು ಹೇಗೆ ಆಡ್ತಾರೆ, ಪರ್ಫಾರ್ಮೆನ್ಸ್ ಹೇಗೆ ಕೊಡ್ತಾರೆ ಇವರು ಅಂತ ಅಂದ್ಬಿಟ್ಟು. ಆ್ಯಂಡ್ ಆಫ್ಟರ್ ಲೈಕ್ ವಿಮೆನ್ಸ್ ಕ್ರಿಕೆಟ್ ಅನ್ನೋದು ಲೈಮ್ ಲೈಟಿಗೆ ಬಂದಮೇಲೆ ಪ್ರತಿಯೊಬ್ಬರಲ್ಲೂ ಮೈಂಡಲ್ಲಿ ಇರೋದಂಥದ್ದು ಇದೊಂದು ಕ್ವೆಶನ್ ಇದೆ. ಸೊ ಇಫ್ ಯು ಕುಡ್ ಜಸ್ಟ್ ಆನ್ಸರ್ ರಿಗಾರ್ಡಿಂಗ್ ದಟ್, ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀರಾ ಆ ಒಂದು ಟೈಮ್ ಪೀರಿಯಡಲ್ಲಿ? ಅದು ಇಟ್ ಡಿಪೆಂಡ್ಸ್. ಹಾರ್ಮೋನ್ಸ್ ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ. ಸೊ ಐ ಆಮ್ ಸಮ್ ವುಮೆನ್ ಗೋ ಫಾರ್ ಅಬೌಟ್ 5 days ಸೈಕಲ್, ಇನ್ನೊಬ್ರಿಗೆ 4 days ಆಗುತ್ತೆ, ಕೆಲವ್ರಿಗೆ 3 days ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಹಾರ್ಮೋನ್ಸ್ ಹೆಂಗೆ ಅಂದರೆ ಇಟ್ಸ್ ಅಬೌಟ್ ಅಗೇನ್ ಯೋರ್ ಬಾಡಿ. ನೀನು ಹೆಂಗೆ ಬಾಡಿ ನೋಡ್ಕೊತಾ ಇದ್ದೆ, ಪೀರಿಯಡ್ಸ್ ಬರೋ ಟೈಮಲ್ಲಿ ಯು ವಿಲ್ ಹ್ಯಾವ್ ದಟ್ ಫರ್ಟೈಲ್ ವಿಂಡೋ ಒಂದು ಇರುತ್ತೆ, ಅಂದರೆ ಇಟ್ಸ್ ಕಮಿಂಗ್ ಅಂತ. ಆ ಟೈಮಲ್ಲಿ ವಾಟ್ ಯು ಫೀಡ್ ಟು ಯೋರ್ ಬಾಡಿ. ಕೆಲವ್ರಿಗೆ ಆಪಿಟೈಟ್ ಚೇಂಜಸ್ ಆಗುತ್ತೆ, ಕೆಲವ್ರು ಸಡನ್ಲಿ ಫೀಲ್ ಬ್ಲೋಟೆಡ್, ಆಕ್ನೆ ಬರುತ್ತೆ, ಯು ಫೀಲ್ ಕ್ರ್ಯಾಂಪ್ಸ್. ಸೊ ಇದೆಲ್ಲ ಒಂದು ಸೈನು ದಟ್ ಯು ಆರ್ ಗೆಟಿಂಗ್ ದ ಪೀರಿಯಡ್ ಅಂತ. ಆ ಥರ ಪೀರಿಯಡ್ಸ್ ಬಂದಾಗ ಮ್ಯಾಚಸ್ ಇರುತ್ತಲ್ಲ, ಆ ಮ್ಯಾಚಸ್ ಅವಾಯ್ಡ್ ಮಾಡೋಣ ಫಸ್ಟ್ ಟೈಮ್ ಬೀಂಗ್ ನಾವು. ಸೊ ನೀವು ಮ್ಯಾಚಸ್ ಇವಾಗ ಫೆಬ್ರವರಿ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಡಿಸೆಂಬರ್ ವೆನ್ ಯು ಗೋ ಬ್ಯಾಕ್, ಆ ಟೈಮಲ್ಲಿ ನಿಮಗೆ ಪೀರಿಯಡ್ಸ್ ಬರ್ತದೆ ಅಂತ ಗೊತ್ತಿದ ತಕ್ಷಣ ಯು ನೀಡ್ ಟು ಪುಷ್, ಯು ನೀಡ್ ಟು ಗೆಟ್ ಪ್ರಿಪೇರ್ಡ್. ಅದು ನಾವೇನು ಮಾಡ್ತೀವಿ, ವಿ ಆರ್ ಸೋ ಸೆನ್ಸಿಟಿವ್ ಅಟ್ ಹೋಮ್, ಏನೇ ಆಗಿರ್ಬೋದು. I know when doctors and all listen to this or when they hear this, they might have another point of view. But ನನಗೆ ವರ್ಕ್ ಆಗಿದ್ದೇನೆಂದರೆ, ಪೀರಿಯಡ್ಸ್ ಇದ್ದಾಗ ಕೆಲವ್ರಿಗೆ ಒಂದೊಂದು ಥರ ಇರುತ್ತೆ ಬಾಡಿ. ಬಟ್ ಕೆಲವ್ರು ಹೇಳ್ತಾರೆ ಯು ನೀಡ್ ಟು ಗೋ ಲಿಟಲ್ ಲೋ, ಮೈಲ್ಡಾಗೆ ಗೋ ಫಾರ್ ಇಟ್, ಡೋಂಟ್ ಪುಷ್ ಅಂತ ಹೇಳ್ತಾರೆ. ಇವಾಗ ಮ್ಯಾಚ್ ಇತ್ತು ಅಂತ ಇಟ್ಕೊಳ್ಳೋಣ, ಕ್ರಿಕೆಟ್ ಮ್ಯಾಚ್ ಇತ್ತು, ಆಡಲೇಬೇಕು. ಸೊ ಹೌ ಆರ್ ಯು ಪ್ರಿಪೇರ್ಡ್? ಯು ಗೋನ್ ಟೆಲ್ ನನಗೆ ಕ್ರ್ಯಾಂಪ್ಸ್ ಇದೆ, ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈಚೆ ಕೂತ್ಕೋ ಅಂತ ಹೇಳ್ತಾರೆ. ಸೊ ವೆನ್ ಯು ನೋ, ವೆನ್ ಯುರ್ ಅ ಕ್ರಿಕೆಟರ್, ವೆನ್ ಯುರ್ ಅನ್ ಅಥ್ಲೀಟ್. ಸೊ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಮೇರಿ ಕಾಮ್, ಐ ಹರ್ಡ್ ಒನ್ ಆಫ್ ಹರ್ ಬಾಕ್ಸಿಂಗ್ ಗೇಮ್ಸ್, ಶಿ ವಾಸ್ ಹ್ಯಾವಿಂಗ್ ಪೀರಿಯಡ್ಸ್. even I read about it. And she fought and she told me that ಆಗಿಲ್ಲ ಒಂದು ಸ್ವಲ್ಪ ಈ ಥರ. And even ಮೀರಾಬಾಯಿ ಚನ್ನು recently ಒಲಿಂಪಿಕ್ಸ್ಗೆ ಹೋಗಿದ್ರು. She told that I had my periods but still I pushed myself, but at the cost of medal. We have a lot of precautions that you can take. There is lot of tablets, there is lot of thing that can stay. Pause ಮಾಡಿ, you can, if you feel that that is the important event of your life, you can take tablets, keep on taking tablets till you think, and you can have your periods later if that means the world to you. But for cricketers,
ಯೂಶಲಿ ಟ್ಯಾಬ್ಲೆಟ್ಸ್ ಅಂಡ್ ಆಲ್ ದಟ್ ಟ್ಯಾಬ್ಲೆಟ್ ಆ್ಯಕ್ಚುಲಿ ಡಸಂಟ್ ಕಮ್ ಅಂಡರ್ ಡೋಪಿಂಗಿಗೆ ಬರಲ್ಲ. ಓಕೆ. ಸೊ ಆ ಟ್ಯಾಬ್ಲೆಟ್ ಎಲ್ಲ ಡೋಪಿಂಗಲ್ಲಿ ಇಲ್ಲ. ಸೊ ದಟ್ ಈಸ್ ತೊಗೋಬೋದು ನಾವು. ಬಟ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಯು ಗೆಟ್ ಯೂಸ್ ಟು ಇಟ್. ಪರ್ಸ್ನಲಿ ವೆನ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮೈ ಸೆಲ್ಫ್, ನನಗೆ ಪೀರಿಯಡ್ಸ್ ಬರ್ತಾ ಇದೆ ಅಂದಾಗ ಐ ಪುಷ್ ಮೈ ಸೆಲ್ಫ್. ಐ ಸೀನ್ ನಮ್ಮ ಟೀಮಲ್ಲಿ ಪೇನ್ ಆಗ್ತಾಯಿದೆ, ನನಗೆ ಎದ್ದೊಳಕ್ಕೆ ಆಗ್ತಾಯಿಲ್ಲ, ಟ್ಯಾಬ್ಲೆಟ್ ಕೊಟ್ಬಿಡಿ, ಟ್ಯಾಬ್ಲೆಟ್ ತೊಗೊಂಬಿಡೋದು. So that's a shortcut way. Cramps, body is giving you cramps. I understand, like you can't move. ಅದನ್ನು ಟ್ರೈನ್ ಮಾಡಿ ನೋಡೋಣ ನೀವು. ಫಸ್ಟ್ ಡೇ ಸೆಕೆಂಡ್ ಡೇ ಹಾಕೊಂಡು ರುಬ್ಬಿದ್ರೆ ಒಂದು 2-3 months ಆ ಟೈಮಲ್ಲಿ ಫಸ್ಟ್ ಡೇ ಸೆಕೆಂಡ್ ಡೇ ಒಂದು ಪುಷ್ ಮಾಡೋದಂದ್ರೆ ನಿಮ್ಗೆ ಫುಲ್ಲು ವಿಗ್ರೆ ಸಿಗಲ್ಲ. ಅಟ್ಲೀಸ್ಟ್ ವಾಟ್ ಎವರ್ ಯು ಆಕ್ಟಿವಿಟೀಸ್ ಇದೆ ಟು ಡೂಯಿಂಗ್, ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್, ನೀವು ಆಕ್ಟಿವಿಟೀಸಲ್ಲಿ ಇದ್ದಾಗ ನಿಮ್ಗೆ ಗೊತ್ತೇ ಆಗ್ತಲ್ಲ ಯು ವಿಲ್ ಬಿ ಚಮಿಂಗ್. ಸೊ ಇಟ್ ಲೈಕ್ ಲೋ ಫೀಲ್ ಮಾಡೋದಕ್ಕಿಂತ ಬೆಟರ್ ಅಷ್ಟೇ. ಇನ್ಸ್ಟೆಡ್ ಆಫ್ ಟೆಲಿಂಗ್ ಕೂತ್ಕೊಂಡು ಮನೇಲಿ ಹಾಟ್ ಪ್ಯಾಕ್ ಇಟ್ಕೊಂಡು ಮನೇಲಿ ಕೂತ್ಕೊಂಡು ನೆಟ್ಫ್ಲಿಕ್ಸ್ ನೋಡೋ ಬದಲು ಯು ಕ್ಯಾನ್ ಗೋ ಸಿ ಚೆಕ್, ನೋಡೋಣ ಹೆಂಗ್ ಬಾಡಿ ರಿಯಾಕ್ಟ್ ಮಾಡುತ್ತೆ ಅಂತ. ನಾನು ಐ ಪುಷ್ ಮೈ ಸೆಲ್ಫ್. ನನಗೆ ಈ ಥರ ಮ್ಯಾಚ್ ಬಂದಾಗಲ್ಲ, ಪೀರಿಯಡ್ಸ್ ಇದ್ದಾಗಲೂ ಐ ಆಮ್ ಓಕೆ. ಓಕೆ. ಐ ಮೀನ್ whomsoever ಇವಾಗ ಬರ್ತಿರೋ ಆಸ್ಪಿರೆಂಟ್ಸ್ಗೂ ಲೈಕ್ ಯು ವಾಂಟ್ ಟೆಲ್ ದ ಸೇಮ್ ಥಿಂಗ್, ಯು ಲೈಕ್ ಪುಷ್ ಮಾಡಿ ಅಂತ. ಯಾ ಪುಷ್, ಯು ಹ್ಯಾವ್ ಟು ಟ್ರೈನ್. ಕಂಫರ್ಟ್ ಝೋನಿಂದ ಈಚೆ ಬರಬೇಕು. ಸಿ ಅದೊಂದು ಇಟ್ಕೊಂಡು ಇವಾಗ ಒಂದು 3 ದಿವಸ 5 ದಿವಸ ಇರುತ್ತೆ ಅಂದರೆ ನೀವು 3 ದಿವಸ 5 ದಿವಸ ಮ್ಯಾಚ್ ಆಡದೇ ಇರ್ತೀರಾ. ಹೌದು. If it's the important thing of your life and unnoticed ಆಗಿ ಬಂದ್ರೂ something very important match ಆದ್ರೂ you have to play. So it is better to train ಮುಂಚೆಯಿಂದನೇ ಟ್ರೈನ್ ಮಾಡ್ಕೊಂಡು ಬಂದ್ರೆ ಮುಂಚೆಯಿಂದನೇ you have to be hard on yourself. ಮನೇಲಿ ಏನಂದ್ರೆ ಈ ಥರ ಪೀರಿಯಡ್ಸ್ ಬಂತು, ಟವಲ್ ಹಾಕೋ, ಐಸ್ ಪ್ಯಾಕ್ ಹಾಕೋ, ಮೂಡ್ ಸ್ವಿಂಗ್ಸ್ ಆಗ್ತದೆ, ಐಸ್ ಕ್ರೀಮ್ ತಿಂತೀನಿ, ಈ ಥರ ಎಲ್ಲ ಜಾಸ್ತಿ ನೋಡಿದ್ದೀನಿ ನಾನು. ಐ ಫೀಲ್ ಲೈಕ್ ಈಟಿಂಗ್ ಚಾಕ್ಲೇಟ್ಸ್, ಮೈ ಕ್ರೇವಿಂಗ್ಸ್ ಆರ್ ಮೋರ್, ಐ ಕ್ರೇವ್, ಐ ಕ್ರೈ. ಐ ಅಂಡರ್ಸ್ಟ್ಯಾಂಡ್, ಮೂಡ್ ಸ್ವಿಂಗ್ಸ್ ಹ್ಯಾಪನ್, ಬಟ್ ಅದೆಲ್ಲ ಯಾರ ಕಂಟ್ರೋಲಲ್ಲಿ ಇದೆ? ಸ್ವೀಟ್ ತಿನ್ಬೇಕು, ಐಸ್ ಕ್ರೀಮ್ ತಿನ್ಬೇಕು ಅಂತಂದ್ರೆ ಇವು ಸ್ವೀಟ್ ಕ್ರೇವಿಂಗ್ಸ್ ಆಗ್ತದ್ರೆ ಎಷ್ಟೊಂದಿದೆ ಸ್ವೀಟ್ ಕ್ರೇವಿಂಗ್ಸ್. ಗೋ ಟೇಕ್ ಒನ್ ಸಿಪ್ ಆಫ್ ಹನಿ, ಸ್ವೀಟ್ ಕ್ರೇವಿಂಗ್ಸ್ ಮುಗೀತು. ಕ್ರಿಕೆಟರ್ಸ್ ಪಾಯಿಂಟ್ ಆಫ್ ವ್ಯೂ ಆಮ್ ಟಾಕಿಂಗ್. ಎಸ್ಪೆಷಲಿ ಸೀಸನ್ ಟೈಮಲ್ಲೆಲ್ಲ ಮದುವೆ ಇಟ್ಕೊಂಡಿದ್ದಾಗಲ್ಲ ನಾನು ಅವಾಯ್ಡೇ ಮಾಡ್ತೀನಿ. ಹೊಟ್ಟೆ ಹಸು ಇದ್ರೂ ತುಂಬಾ ಥ್ಯಾಂಕ್ಸ್, ತುಂಬಾ ಹೊಟ್ಟೆ ತುಂಬಿದೆ ಅಂತಾನೆ ಹೇಳ್ತೀನಿ. ಸೊ ಸ್ಟ್ರಿಕ್ಟ್ ಡಯಟ್ ಅಂದ್ರೆ ಸ್ಟ್ರಿಕ್ಟ್ ಡಯಟ್, ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಚೀಟ್ ಅಂತ ಏನಿಲ್ಲ. ಚೀಟ್ ಮಾಡಿದಾಗ ಯಾರು ನಿಲ್ಸಕ್ಕಾಗಲ್ಲ. ಚೀಟ್ ಅಂತಿದ್ರೆ ಚೀಟ್ ಮೀಲು, ಚೀಟ್ ಡೇ ಅಲ್ಲ. ಅದೊಂದು ಹೊಸ ಟ್ರೆಂಡ್ ನಾನು ನೋಡ್ಬಿಟ್ಟಿದ್ದೀನಿ. ಚೀಟ್ ಡೇ, ಚೀಟ್ ಡೇ ನಂಗೆ ಅರ್ಥ ಆಗಿದೆ. ಚೀಟ್ ಮೀಲ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಚೀಟ್ ಮೀಲ್ ಇಸ್ ಒಂದು ಹೊತ್ತು. ಇವಾಗ ಮಧ್ಯಾಹ್ನ ಬಿರಿಯಾನಿ ಹೊಡಿಬೇಕಂತ ಅಂದಾಗ ಓಕೆ, ಒಂದು ಬಿರಿಯಾನಿ 2 ಕಬಾಬ್ ತಿಂದರೆ ಮುಗೀತು. ಇಲ್ಲ ಬರ್ಗರ್ ತಿನ್ನೋರು ಇಫ್ ದೇರ್ ಓಕೆ, ಒಂದು ಬರ್ಗರು, ಒಂದು ಇದು. ತುಂಬ ಆಲ್ಟರ್ನೇಟಿವ್ಸ್ ಇದೆ. ಹೆಂಗೆ ನಾವು ಅದನ್ನು ಓಲ್ಡ್ ಸ್ಕೂಲಾಗಿ ತೊಗೊಂಡೋಗ್ತೀವೋ ಅಷ್ಟು ಒಳ್ಳೇದು. ಸೊ ಲಾಸ್ಟ್ ನಮ್ಮೊಂದು ಪಾಡ್ಕಾಸ್ಟಲ್ಲಿ ಭರತ್ ಸರ್ ಅಂತ ಒಬ್ಬರು ಬಂದಿದ್ರು. ಈಸ್ ಅ ಸ್ಪೋರ್ಟ್ಸ್ ಮೆಡಿಸಿನ್ ಡಾಕ್ಟರ್. ಸೊ ವಿ ವರ್ ಟಾಕಿಂಗ್ ಅಬೌಟ್ ಡೋಪಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಈ ಹ್ಯಾಸ್ ಮೆನ್ಷನ್ ಎವ್ರಿಥಿಂಗ್ ಅಂದರೆ ರಿಲೇಟೆಡ್ ಟು ಡೋಪಿಂಗ್, ಹೇಗೆ ನಡೆಯುತ್ತೆ, ಆ ಒಂದು ಮೆಷರ್ಸ್ ಹೆಂಗೆ ಮಾಡ್ತಾರೆ, ಆ್ಯಂಡ್ ಹೇಗೆ ಒಬ್ಬರು ಸ್ಪೋರ್ಟ್ಸ್ ಪರ್ಸನ್ ಅದನ್ನು ಅಗೇನ್ಸ್ಟಾಗಿ ಹೋಗ್ಬೋದು, ಅಗೇನ್ಸ್ಟ್ ದ ಡಿಸಿಷನ್ ಟೇಕನ್ ಬೈ ದ ಕಮಿಟಿ. ಸೊ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ. ಬಟ್ ಆಸ್ ಅ ಪ್ಲೇಯರ್, ಆಸ್ ಅ ಸ್ಪೋರ್ಟ್ಸ್ ಪರ್ಸನ್, ನೀವು ವಾಟ್ ಆಲ್ ದ ಲೈಕ್ ಏನೇನು ಡೋಪಿಂಗ್ ಮೆಷರ್ಸ್ನ ನೀವು ಫಾಲೋ ಮಾಡ್ತೀರಾ? ಅಂದರೆ ಇಸ್ ಇಟ್ ಲೈಕ್ ಆ್ಯಂಡ್ ಅಗೇನ್ ಯು ಟೋಲ್ಡ್ ಚಮ್ಸ್ಗೆ ಯೂಸ್ ಮಾಡೋವಂಥ ಟ್ಯಾಬ್ಲೆಟು ಕನ್ಸಿಡರ್ ಆಗಲ್ಲ ಅಂತ. ಸೊ ಏನೇನು ಅದರ್ ಟ್ಯಾಬ್ಲೆಟ್ಸ್ ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ ಕನ್ಸಿಡರ್ ಯಾವ್ದು ಮಾಡಲ್ಲ? ಸಿ ಡೋಪಿಂಗ್ ಅಂತ ಸ್ಪೋರ್ಟಲ್ಲಿ ಏನಕ್ಕೆ ಬಂದಿದ್ದು ಫಸ್ಟ್ ಥಿಂಗ್ ಅಂದರೆ ಇಟ್ ಈಸ್ ಲೈಕ್ ಇಟ್ಸ್ ಗಿವಿಂಗ್ ಎಕ್ಸ್ಟ್ರಾ ಎನರ್ಜಿ. ಎಕ್ಸಾಕ್ಟ್ಲಿ, ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಮಾಡೋದು. ಸೊ ಇದು ಎಷ್ಟೊಂದು ಮೆಡಿಸಿನಲ್ಲಿ ವಿತೌಟ್ ನೋಯಿಂಗ್, ಇವನ್ ಅ ಕ್ರೋಸಿನ್ ಟ್ಯಾಬ್ಲೆಟ್, ಕ್ಯಾನ್ ಯು ಬಿಲೀವ್ ಇಟ್? ಅ ಕ್ರೋಸಿನ್ ಟ್ಯಾಬ್ಲೆಟ್ ಹ್ಯಾಸ್ that push kind and of a cough syrup has that enzyme that will enhance your idu. And you can see Prithvi Shaw, I think some cricketer, I don't know, he just took a crocin because of his cough. Nodidra adittu and then he was banned very recently. I mean very recently. So adu ಏನಂದ್ರೆ you should always, but to be fair, BCCI anti doping are very good. ಅಂದರೆ ನಿಮಗೆ ಇವನ್ ಇಫ್ ಯು ಸೆಂಡ್ ದೆಮ್ ಫೋಟೋಸ್ ಆರ್ ದ ಫಿಸಿಯೋಸ್ ಎಲ್ಲ ಪ್ರಿಸ್ಕ್ರಿಪ್ಷನ್ ಬೇಸಿಕ್ಲಿ ಹೆಂಗೆ ಅಂದರೆ ವೆನ್ ಯು ಗೋ ಟು ದ ಸೆಂಟ್ರಲ್ ನಾರ್ತ್ ಸೈಡ್ನು ಲೈಕ್ ಮುಂಬೈ ಎಲ್ಲ ಹೋದಾಗ, ಜ್ವರಕ್ಕೆ ಅಂತ ಹೋದಾಗ ನಿಮಗೆ ಒಂದು ಬ್ರೌನ್ ಪ್ಯಾಕೆಟಲ್ಲಿ ದೇ ಗಿವ್ ಯು ಕಲ ಟ್ಯಾಬ್ಲೆಟ್ಸ್ ಫೋಲ್ಡ್ ಮಾಡಿ ಹಿಂಗೆ ಕೊಡ್ತಾರೆ ಜ್ವರಕ್ಕೆ. ಪ್ರಿಸ್ಕ್ರಿಪ್ಷನಲ್ಲಿ ಏನು ಕೊಡ್ತಾ ಇದ್ದಾರೆ ಮೆಡಿಸಿನ್? ಇಲ್ಲಿ ಶೀಟ್ ಮೇಲೆ ಇದಕ್ಕೆ ಬೆಳಗ್ಗೆ ತೊಗೊಳ್ಳಿ, ಮಧ್ಯಾಹ್ನ ತೊಗೊಳ್ಳಿ, ಪಿಂಕ್ ಟ್ಯಾಬ್ಲೆಟು, ರೆಡ್ ಟ್ಯಾಬ್ಲೆಟ್ ಅಂತ ದೇ ಗಿವ್. that will be very bad ಕ್ರಿಕೆಟರ್ಸ್ಗಾಗಲಿ ಎನಿ ಸ್ಪೋರ್ಟ್ಸ್ ಪರ್ಸನ್. ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಲೈಕ್ ಇವಾಗ ಡೋಲೋ 650 ಆಗ್ಬೋದು, ಸಿನರಿಸ್ಟ್ ಆಗಿರ್ಬೋದು. ಸುಸ್ತಾಗಿರುತ್ತೆ, ಸಿಕ್ಕಾಗಿರುತ್ತೆ, ಬಿಕಾಸ್ ಲಾಸ್ಟ್ ವೀಕ್ ಐ ಫೆಲ್ ಸಿಕ್ ಕೊಟ್ಟಿರ್ತಾರೆ. ಅದು ತೊಗೊಳೋಕ್ಕಿಂತ ಮುಂಚೆ ಇಟ್ ಈಸ್ ಗೋಯಿಂಗ್ ಇನ್ಸೈಡ್ ಯೋರ್ ಬಾಡಿ. ಲೈಕ್ ಐ ಟೋಲ್ಡ್ ಯು, ನೀವು ಕ್ರಿಕೆಟರ್ಸ್ ಆಗಿರ್ಬೋದು, ಏನೇ ಅಥ್ಲೀಟ್ಸ್ ಆಗಿರ್ಬೋದು, ನೀವು ಯು ರೆಪ್ರೆಸೆಂಟ್ ಯೋರ್ ಸೆಲ್ಫ್ ವಿತ್ ಯೋರ್ ಬಾಡಿ. ಸೊ ಇಟ್ಸ್ ಯೋರ್ ಟೆಂಪಲ್. ನಾನು ಅದೊಂದೇ ಹೇಳೋದು, ಇಟ್ ಈಸ್ ಯೋರ್ ಟೆಂಪಲ್. ನೀನು ಏನು ಕೊಡ್ತೀಯಾ ಅದು ನಿನಗೆ ವಾಪಸ್ ಕೊಡೋದು. ಒಂದು ಫೋಟೋ ಹೊಡೆದ್ಬಿಟ್ಟು ನಿಮ್ಮ ಫಿಸಿಯೋ ಓಕೆ
ಪ್ರತಿಯೊಂದು ಪ್ರಿಸ್ಕ್ರಿಪ್ಷನ್ ನೀವು ಡಾಕ್ಯುಮೆಂಟ್ ಮಾಡಬೇಕಾ? ಎಕ್ಸಾಕ್ಟ್ಲಿ, ಬಿಕಾಸ್ ಏನೇ ಚಿಕ್ಕ ಕೋಲ್ಡ್ ಏನೋ ಆಗುತ್ತೆ ಕೊಡಪಡೋಲೋ ಇನ್ನು ಹಾಕೊಂಡು ಯು ಕ್ಯಾನ್ ಡೂ. ಐ ಮೀನ್ ಈವನ್ ಇನ್ ದ ಆಫ್ ಸೀಸನ್ as well. ಇನ್ ದ ಆಫ್ ಸೀಸನ್ ವಿ ಕ್ಯಾನ್ ಎಸ್ಕೇಪ್ ಬಿಕಾಸ್ ವಿಲ್ ಹ್ಯಾವ್ ಆಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಇಟ್ ವಿಲ್ ಸ್ಟೇ ಫಾರ್ 1 month. 1 month ಬಾಡಿಲಿ ಇರುತ್ತೆ ಅಂತ. ಟ್ಯಾಬ್ಲೆಟ್ಸ್ ಆಲ್ ಫಾರ್ ಅಬೌಟ್ 2 to 3 weeks. ಡಿಪೆಂಡ್ಸ್ ಅಪಾನ್ ಹೌ ಯು ಹೈಡ್ರೇಟ್ ಯೋರ್ ಸೆಲ್ಫ್, ವಾಶ್ ಔಟ್ ಆಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೋಟೀನ್ಸ್, ಇವಾಗ ತುಂಬ ಪ್ರೋಟೀನ್ಸು ಅಷ್ಟೇ. ವಿ ಹ್ಯಾವ್ ಅನ್ ಆ್ಯಪ್ ಕಾಲ್ಡ್ ಸ್ಪೋರ್ಟ್ಸ್ ಫಾರ್ಮ್ ಆಫ್ ಸ್ಪೋರ್ಟ್ಸ್ ಅಂತ ಯಾವುದೋ ಬಂದಿದೆ. ಸೊ ಇನ್ ದ್ಯಾಟ್ ನೀನು ಹೋಗಿದ ತಕ್ಷಣ ನೀನು ಫೋಟೋ ಹೊಡೆದ್ರೆ ಇಟ್ಸ್ ವಾಡಾ ಅಪ್ರೂವ್ಡ್ ಆರ್ ನಾಟ್ ಅಂತ ಬರುತ್ತೆ. ಸ್ಪೋರ್ಟ್ಸ್ ಇನ್ಫಾರ್ಮ್ ಅಂತ ಏನೋ ಒಂದು ಆ್ಯಪ್ ಇದೆ, ಇಟ್ಸ್ ಇನ್ ಮೈ ಫೋನ್. ವೇರೆವರ್ ಐ ಗೋ, ನಾನು ಏನೇ ಸಪ್ಲಿಮೆಂಟ್ ತಗೊಂಡ್ರು ಕ್ಲಿಕ್ ಅ ಫೋಟೋ, ಇಟ್ ವಿಲ್ ಟೆಲ್ ವೆರಿಫೈಡ್. ಇಫ್ ಇಟ್ಸ್ ವೆರಿಫೈಡ್ ಐ ಟೇಕ್ ಇಟ್. ಸೊ ಏನೇ ಮೋರ್ ದೆನ್ ನಾವೆಲ್ಲ ಕ್ಯಾಚ್ ಆಗ್ತಾ ಇರೋದಿಲ್ಲ ಗೊತ್ತಾ, ಇಟ್ಸ್ ನಾಟ್ ಬಿಕಾಸ್ ಆಫ್ ದ ಸಪ್ಲಿಮೆಂಟ್ಸ್, ಇಟ್ಸ್ ಬಿಕಾಸ್ ಆಫ್ ದ ಮೆಡಿಸಿನ್ಸ್ ದಟ್ ವಿ ಟೇಕ್. ಸೊ ದ ಸೇಮ್ ಥಿಂಗ್ ಇವನ್ ಈ ವಾಸ್ ಮೆನ್ಷನಿಂಗ್, ಲೈಕ್ ಭರತ್ ಸರ್ ಕೂಡ ಮತ್ತೆ ಮೆನ್ಷನ್ ಮಾಡ್ತಿದ್ರು ಸ್ಪೋರ್ಟ್ಸ್ ಮೆಡಿಸಿನ್ ಡಾಕ್ಟರ್ ಅಂತ ನಾವು ಕೇಳಿದಾಗ. ಸೊ ವಾಟ್ ಈಸ್ ಟೆಲಿಂಗ್ ಇಸ್ ಜನರಲ್ ಫಿಸಿಷಿಯನ್ ಅವ್ರಿಗೆ ಅದರಲ್ಲಿ ಡೋಪಿಂಗ್ ಒಂದು ಏನು ಸೆಕ್ಟರ್ ಇದೆ ಅದರಲ್ಲಿ ಬರುವಂಥ ಟ್ಯಾಬ್ಲೆಟ್ಸ್ ಆಗಲಿ ಅದ್ರಲ್ಲಿ ಬರುವಂಥ ಮೆಡಿಸಿನ್ಸ್ ಏನೇ ಇದ್ರು ಅದ್ರ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇರಲ್ಲ. ಅವ್ರಿಗಿರೋ ನಾಲೆಡ್ಜ್ ಜಸ್ಟ್ ಮೆಡಿಸಿನ್ಸ್ ಬಗ್ಗೆ ಅಷ್ಟೇ. ಬಟ್ ಇದ್ರೊಳಗಿರುವಂಥದ್ದು ಯಾವ್ದು ಬ್ಯಾನ್ ಆಗಿದೆ ಯಾವ್ದು ಬ್ಯಾನ್ ಆಗಿಲ್ಲ ಅನ್ನೋದು ನಮಗೆ ಅವ್ರಿಗೆ ಗೊತ್ತಿರಲ್ಲ. ಸೊ ದಟ್ಸ್ ವೇರ್ ಸ್ಪೋರ್ಟ್ಸ್ ಮೆಡಿಸಿನ್ ಡಾಕ್ಟರ್ ಆಗಲಿ ಫಿಸಿಯೋಸ್ ಆಗಲಿ ಸ್ಪೋರ್ಟ್ಸ್ ಫಿಸಿಯೋಸ್ ಆಗಲಿ ಬರೋದು ಅಂತ ಹೇಳಿದ್ರು. ಮೈ ಕೊಲೀಗ್ ಹ್ಯಾಸ್ ಸಮ್ ಆಸ್ಟಿಗ್ಮ್ಯಾಟಿಸಮ್. ಸೊ ಅವ್ರಿಗೆ ಹೆಂಗೆ ಅಂದರೆ ಇಟ್ ಇಸ್ ಅ ವೆರಿ ಬ್ಯಾಡ್ ಥಿಂಗ್ ಫಾರ್ ದೆಮ್. ವೆನ್ ಯು ಆರ್ ಅ ಬ್ಯಾಟರ್, ಲೈಕ್ ಶಿ ಟೆಲ್ಸ್ ಮೀ ಶಿ ಹ್ಯಾಡ್ ಅ ಪ್ರಾಬ್ಲಮ್, ಲೈಕ್ ವೆನ್ ಇಟ್ ಫಾಲ್ಸ್ ಆನ್ ದ ಮಿಡಲ್ ಸ್ಟಂಪ್ ಅವಳಿಗೆ ಇಟ್ ವಿಲ್ ಕಮ್ ಅರೌಂಡ್ ಆಫ್ ಸ್ಟಂಪ್ ಬಿದ್ದಂಗೆ ಅನ್ಸುತ್ತೆ, ಆಸ್ಟಿಗ್ಮ್ಯಾಟಿಸಮ್. ಸೊ ಇಟ್ಸ್ ವೆರಿ ಬ್ಯಾಡ್ ಫಾರ್ ಕ್ರಿಕೆಟರ್ಸ್ ಎಸ್ಪೆಷಲಿ ವೆನ್ ದೇ ಬ್ಯಾಟಿಂಗ್. ಸೊ ನಿಮಗೆ ಕ್ರಿಕೆಟ್ ಅಂತ ಬಂದರೆ ಹೂಸ್ ಯುವರ್ ರೋಲ್ ಮಾಡೆಲ್ ಆ್ಯಂಡ್ ಮೀನ್ಸ್ ಯಾರನ್ನ ನೀವು whom do you look up to? ಲೈಕ್ ಇಟ್ ಮೈಟ್ ಅಂದರೆ ಸೌಂಡ್ ಶಾಕಿಂಗ್ ಬಟ್ ದೆನ್